ನಾವು ನೋಡುವ ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರಯೇಕ ದೇವರೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರಯೇಕ ದೇವರೇ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರಯೇಕ ದೇವರೇ. ಪರದಿಂದಿಳಿದ ದೇವಾ, ನೀನಾದೆ ರೊಟ್ಟಿಯ ರೂಪ. ಪರದಿಂದಿಳಿದ ದೇವಾ, ನೀನಾದೆ ರೊಟ್ಟಿಯ ರೂಪ. ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯೋ, ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವೋ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರಯೇಕ ದೇವರೇ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರಯೇಕ ದೇವರೇ. ನಮ್ಮ ಪೂರ್ವಜರಾದ ದೇವರನ್ನು ಆರಾಧಿಸೋಣ. ಮನ್ನವನ್ನು ಸುರಿಸಿ ಬಂಡೆಯನ್ನು ಸೀಳಿ ನೀರನ್ನು ಕೊಟ್ಟ, ಜೀವ ಜಲವನ್ನು ಕೊಟ್ಟ ಕರ್ತರನ್ನು ನೋಡೋಣ, ಅವರನ್ನು ಆರಾಧಿಸೋಣ. ಪೂರ್ವಜರುಂಡರು ಮನ್ನಾ, ಸಾವವರ ಬಿಡಲಿಲ್ಲವಲ್ಲ. ಪೂರ್ವಜರುಂಡರು ಮನ್ನಾ, ಸಾವವರ ಬಿಡಲಿಲ್ಲವಲ್ಲ. ನಿನ್ನ ದೇಹ ಉಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀನು
ಬದುಕಿರುವಿಯಲ್ಲ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರಯೇಕ ದೇವನೇ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಯೇಸುವೆ, ನಿಮ್ಮ ಶಿಲುಬೆಯ ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷಣೆಗೆ ಅವಶ್ಯಕವಾಗಿದ್ದ ನಿತ್ಯ ಜೀವದ ಬುಗ್ಗೆಯನ್ನು, ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಂಡಿರಿ. ಜೀವದ ಮೂಲವು ದೈವಿಕ ಕರುಣೆಯೂ ಆಗಿರುವ ದೇವರೇ, ನಮ್ಮ ಮತ್ತು ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಯೇಸುವಿನ ಹೃದಯದಿಂದ ಕರುಣೆಯ ಬುಗ್ಗೆಯಾಗಿ ನಮಗೋಸ್ಕರ ಹೊರಹೊಮ್ಮಿದ ರಕ್ತ ಮತ್ತು ನೀರೇ, ನಿಮ್ಮಲ್ಲಿ ನಾನು ನಂಬಿಕೆ ಇಡುತ್ತೇನೆ. ಪ್ರಭುವು ಕಲಿಸಿದ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯೇ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸ್ವರ್ಗ ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಹುಟ್ಟಿದರು. ಪೋನ್ಸಿಯಾಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಪಾರ್ಶ್ವದಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸರ್ವಶಕ್ತ ಪಿತನೇ, ನಮ್ಮ ಪಾಪಗಳಿಗಾಗಿಯೂ ಲೋಕದ ಪಾಪಗಳಿಗಾಗಿಯೂ ಪರಿಹಾರ ಮಾಡುವ ಸಲುವಾಗಿ ನಿಮ್ಮ ಪ್ರಿಯ ಪುತ್ರರಾದ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರವನ್ನು, ರಕ್ತವನ್ನು, ಆತ್ಮವನ್ನು, ದೈವತ್ವವನ್ನು ನಿಮಗೆ ನಾವು ಸಮರ್ಪಿಸುತ್ತೇವೆ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ.
ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಪಾಪಗಳಿಗಾಗಿಯೂ ಲೋಕದ ಪಾಪಗಳಿಗಾಗಿಯೂ ಪರಿಹಾರ ಮಾಡುವ ಸಲುವಾಗಿ ನಿಮ್ಮ ಪ್ರೀತಿಯ ಪುತ್ರರಾದ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರವನ್ನು, ರಕ್ತವನ್ನು, ಆತ್ಮವನ್ನು, ದೈವತ್ವವನ್ನು ನಿಮಗೆ ನಾವು ಸಮರ್ಪಿಸುತ್ತೇವೆ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ಮೂಲಕ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಪಾಪಗಳಿಗಾಗಿಯೂ ಲೋಕದ ಪಾಪಗಳಿಗಾಗಿಯೂ ಪರಿಹಾರ ಮಾಡುವ ಸಲುವಾಗಿ ನಿಮ್ಮ ಪ್ರೀತಿಯ ಪುತ್ರರಾದ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರವನ್ನು, ರಕ್ತವನ್ನು, ಆತ್ಮವನ್ನು, ದೈವತ್ವವನ್ನು ನಿಮಗೆ ನಾವು ಸಮರ್ಪಿಸುತ್ತೇವೆ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಪಾಪಗಳಿಗಾಗಿಯೂ ಲೋಕದ ಪಾಪಗಳಿಗಾಗಿಯೂ ಪರಿಹಾರ ಮಾಡುವ ಸಲುವಾಗಿ ನಿಮ್ಮ ಪ್ರೀತಿಯ ಪುತ್ರರಾದ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರವನ್ನು, ರಕ್ತವನ್ನು, ಆತ್ಮವನ್ನು, ದೈವತ್ವವನ್ನು ನಿಮಗೆ ನಾವು ಸಮರ್ಪಿಸುತ್ತೇವೆ. ಯೇಸುವಿನ ಘೋರ ಯಾತ್ರೆ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತ್ರೆ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತ್ರೆ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತ್ರೆ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತ್ರೆ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತ್ರೆ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತ್ರೆ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತ್ರೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತ್ರೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತ್ರೆಯ ನಿಮಿತ್ತ ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ.
ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೆ ಇಡೀ ವಿಶ್ವದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಪಾಪಗಳಿಗಾಗಿಯೂ ಲೋಕದ ಪಾಪಗಳಿಗಾಗಿಯೂ ಪರಿಹಾರ ಮಾಡುವ ಸಲುವಾಗಿ ನಿಮ್ಮ ಪ್ರೀತಿಯ ಪುತ್ರರಾದ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರವನ್ನು, ರಕ್ತವನ್ನು, ಆತ್ಮವನ್ನು, ದೈವತ್ವವನ್ನು ನಿಮಗೆ ನಾವು ಸಮರ್ಪಿಸುತ್ತೇವೆ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಯೇಸುವಿನ ಘೋರ ಯಾತನೆಯ ನಿಮಿತ್ತ ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧ ದೇವರೇ, ಪರಿಶುದ್ಧ ಸರ್ವಶಕ್ತ ದೇವರೇ, ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೆ ಇಡೀ ವಿಶ್ವದ ಮೇಲೂ ಕರುಣೆ ತೋರಿರಿ. ಮುಕ್ತಾಯ ಪ್ರಾರ್ಥನೆ. ಅನಂತ ಪಿತನೇ, ಮಿತಿಯಿಲ್ಲದ ದಯೆ ಮತ್ತು ಕರುಣೆಯ ನಿರಂತರ ಕಾರಂಜಿಯೇ, ನಿಮ್ಮ ದಯೆಯ ವಿಶಾಲತೆಯಿಂದ ನಮ್ಮನ್ನು ಕಟಾಕ್ಷಿಸಿರಿ. ನಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳು ನಮ್ಮನ್ನು ಕಾಡುವ ವೇಳೆಯಲ್ಲಿ ನಿರಾಸೆಯಿಂದ ನಿಮ್ಮನ್ನು ಬಿಟ್ಟು ಅಗಲಿ ಹೋಗದಂತೆ ನಮ್ಮನ್ನು ಕಾಪಾಡಿರಿ. ಇಂತಹ ಸಂದರ್ಭಗಳಲ್ಲಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮ ದಯೆಯನ್ನು, ಪ್ರೀತಿಯನ್ನು ನಮ್ಮ ಚೈತನ್ಯವಾಗಿಸಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ಬಾಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಆಮೇನ್. ತಂದೆಯ ವೃಕ್ಷ ಸ್ಥಳದಿಂದ ಹೊರಬಂದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಅತ್ಯುತ್ತಮವಾದ ದೇವರ ವಿಶೇಷ ಲಕ್ಷಣವಾದ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಗ್ರಹಿಸಲಾಗದಂತ ರಹಸ್ಯವಾದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಅತಿ ಪರಿಶುದ್ಧ ಪರಮ ತ್ರಿತ್ವದ ರಹಸ್ಯದ ಮೂಲಕ ಹೊರಹೊಮ್ಮುವ ಬುಗ್ಗೆಯಾದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಮಾನವರ ಹಾಗೂ ದೂತರ ಮತಿಗೆ ಅರ್ಥವಾಗದಂತ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಸಂಪೂರ್ಣ ಜೀವದ ಹಾಗೂ ಸಂತೋಷದ ಚಿಲುಮೆಯಾದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಸ್ವರ್ಗಕ್ಕೂ ಮಿಗಿಲಾದಂತ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಪವಾಡಗಳ ಮತ್ತು ಅದ್ಭುತಗಳ ಉಗಮವಾದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಇಡೀ ವಿಶ್ವವನ್ನೇ ವ್ಯಾಪಿಸಿರುವ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಅವತರಿಸಿದ ವಾರ್ತೆಯ ವ್ಯಕ್ತಿಯಾಗಿ ಭೂಲೋಕಕ್ಕೆ ಬಂದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಯೇಸುವಿನ ತೆರೆದ ಹೃದಯದ ಗಾಯದಿಂದ ಹೊರಹೊಮ್ಮಿದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ವಿಶೇಷವಾಗಿ ಪಾಪಿಗಳಿಗೂ ನಮಗೂ ಯೇಸುವಿನ ಹೃದಯದಲ್ಲಿ ನೆಲೆಸಿರುವ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಪರಮ ಪ್ರಸಾದದ ಸ್ಥಾಪನೆಯಲ್ಲಿ ಗ್ರಹಿಸಲಾಗದಂತ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಪವಿತ್ರ ಧರ್ಮಸಭೆಯ ಉಗಮಕ್ಕೆ ಕಾರಣರಾದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಪವಿತ್ರ ಸ್ನಾನದ ಸಂಸ್ಕಾರದಲ್ಲಿ ಇರುವ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಕ್ರಿಸ್ತ ಯೇಸುವಿನ ಮೂಲಕ ಸತ್ಸಂಬಂಧದಲ್ಲಿ ಭಾಗವಹಿಸಿದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ನಮ್ಮ ಜೀವನ ಯಾತ್ರೆಯಲ್ಲಿ ನಮ್ಮೊಂದಿಗೆ ನಡೆಯುವಂತ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ನಿತ್ಯ ಜೀವವನ್ನೇ ನಮಗೆ ನೀಡುವ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ನಮ್ಮ ಜೀವನದ ಪ್ರತಿಯೊಂದು ಗಳಿಗೆಯಲ್ಲೂ ನಮ್ಮೊಂದಿಗೆ ಇರುವ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡುವ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಘೋರ ಹೃದಯದ ಪಾಪಿಗಳನ್ನು ಮನ ಪರಿವರ್ತನೆ ಮಾಡುವ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ವೃದ್ಧರಿಗೆ ವಿಸ್ಮಯವಾಗಿ ಸಂತರಿಂದ ಗ್ರಹಿಸಲಾಗದಂತ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ದೇವರ ಎಲ್ಲಾ
ರಹಸ್ಯಗಳನ್ನು ಗ್ರಹಿಸಲಾಗದಂತ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಪ್ರತಿಯೊಂದು ಕ್ಲೇಶದಿಂದ ನಮ್ಮನ್ನು ಮುಕ್ತಗೊಳಿಸುವ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಅನಾಸ್ಥಿತ್ಯದಿಂದ ನಮ್ಮನ್ನು ಉಂಟು ಮಾಡಿದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ನಿಮ್ಮ ಹಸ್ತದ ಪ್ರತಿಯೊಂದು ಕಾರ್ಯಗಳನ್ನು ಅಲಂಘಿಸುವ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ದೇವರ ಪ್ರತಿಯೊಂದು ಕೃತಿಗಳ ಮುಕಟವಾದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ನಿಮ್ಮಲ್ಲಿ ನಾವೆಲ್ಲರೂ ಲೀನವಾಗುವಂತ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಸಂಕಟದ ಹೃದಯಗಳಿಗೆ ಮಧುರ ಪರಿಹಾರವಾದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಹತಾಶವಾದ ಆತ್ಮಗಳ ಒಂದೇ ಭರವಸೆಯಾದ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಭಯದಿಂದ ಆವೃತವಾದ ಆತ್ಮಗಳಿಗೆ ಶಾಂತಿಯನ್ನು, ಹೃದಯಕ್ಕೆ ಸಾಂತ್ವನವನ್ನು ತರುವ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಪವಿತ್ರ ಆತ್ಮಗಳ ಹರ್ಷ ಹಾಗೂ ಆನಂದ ಪರವಶೆಯಾದಂತ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಭರವಸೆ ಇಲ್ಲದವರಿಗೆ ಭರವಸೆ ಮೂಡಿಸುವಂತಹ ದೈವ ಕರುಣೆಯೇ, ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ. ಯೇಸುವೆ, ನೀವು ಗಾಯಗೊಂಡ ವೈದ್ಯರು, ನಿಮ್ಮ ಗಾಯಗಳಿಂದ ನಮ್ಮನ್ನು ವಾಸಿ ಮಾಡಿದಿರಿ. ನಮ್ಮ ಹಾಗೂ ನಮ್ಮ ಪೂರ್ವಿಕರ ಪಾಪಗಳನ್ನು ನಿಮ್ಮ ಹೊರಹೊಮ್ಮಿದ ರಕ್ತದಿಂದ ಕ್ಷಮಿಸಿರಿ. ನಿಮ್ಮ ಪುನರುತ್ಥಾನದ ಶಕ್ತಿಯಿಂದ ನಮ್ಮನ್ನು ಪವಿತ್ರಾತ್ಮರಿಂದ ತುಂಬಿಸಿರಿ. ಆಮೆನ್. ಪ್ರಭು ದೇವರೇ, ನಮ್ಮ ಕುಟುಂಬದ ಸದಸ್ಯರನ್ನು, ನಮ್ಮನ್ನು ಮತ್ತು ನಮ್ಮ ಬಂಧು ಬಳಗದವರನ್ನು ಶ್ರೇಷ್ಠ ಪರಿವರ್ತನೆಗೂ ಅದ್ಭುತಗಳಿಗೂ ನಿಮ್ಮ ಪರಮ ಪ್ರಸಾದದ ಹೃದಯಕ್ಕೆ ಹಾಗೂ ಮಾತೆ ಮರಿಯಳ ನಿಷ್ಕಳಂಕ ಹೃದಯಕ್ಕೆ ಸಮರ್ಪಿಸಿಕೊಡುತ್ತೇವೆ. ಆಮೆನ್. Praise the Lord. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ತಂದೆ ಸ್ತೋತ್ರ, ತಂದೆ ವಂದನೆ, ತಂದೆ ಮಹಿಮೆ, ತಂದೆ ಆರಾಧನೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಏಕ ದೇವರೇ ಸ್ತೋತ್ರ, ಏಕ ದೇವರೇ ವಂದನೆ, ಏಕ ದೇವರೇ ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಪ್ರಭು ಎಂದು, ಯೇಸು ಒಬ್ಬರೇ ರಕ್ಷಕರೆಂದು ಬಾಯಿಂದ ನಿವೇದಿಸುತ್ತೇವೆ. ಸಂತರ ಮಧ್ಯದೊಳಗಿಂದ ಯೇಸು ಕ್ರಿಸ್ತರು ಜೀವಂತರಾಗಿ ಎದ್ದು ಬಂದಿದ್ದಾರೆ ಎಂದು ಪ್ರಭು ಯೇಸುವೇ ನಮ್ಮನ್ನು ಸರ್ವಸ್ವವನ್ನು ದಿವ್ಯ ಪಾದಗಳಲ್ಲಿ ಸಮರ್ಪಿಸುತ್ತೇವೆ. ಪ್ರಭು ಯೇಸುವೇ ನಮ್ಮ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ಪ್ರಭು ಯೇಸುವೇ ಸಾಕ್ಷಿಯನ್ನು ಬಿಟ್ಟು ಬಿಡುತ್ತೇವೆ. ನಂಬಿಕೆಗಳನ್ನು ಶಕುನಗಳನ್ನು ಬಿಟ್ಟು ಬಿಡುತ್ತೇವೆ. ಅಂಧವಿಶ್ವಾಸವನ್ನು, ಸಕಲ ಮಾಟ ಮಂತ್ರಗಳನ್ನು, ದುಷ್ಟ ಶಕ್ತಿಗಳನ್ನು ಯೇಸು ಸ್ವಾಮಿಯ ನಾಮದಲ್ಲಿ ಬಿಟ್ಟು ಬಿಡುತ್ತೇವೆ ಎಂದು ವಾಗ್ದಾನ ಮಾಡುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಅದ್ಭುತ ಸ್ವರೂಪರು, ಅದ್ಭುತ ಸ್ವರೂಪರು, ಅದ್ಭುತ ಸ್ವರೂಪರು, ಅದ್ಭುತ ಸ್ವರೂಪರು, ಆಲೋಚನಾಕರ್ತರು, ನಿತ್ಯವಾದ ತಂದೆಯು ಪ್ರಭು ಯೇಸುವೇ ನಿಮಗೆ ಸ್ತುತಿಯಾಗಲಿ, ನಿಮಗೆ ಆರಾಧನೆಯಾಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಪವಿತ್ರ ರಕ್ತದಿಂದ ಪವಿತ್ರ ರಕ್ತದಿಂದ ನಮ್ಮನ್ನು ತೊಳೆಯಿರಿ, ನಮ್ಮನ್ನು ಶುದ್ಧೀಕರಿಸಿರಿ. ಪ್ರಭು ಯೇಸುವೇ ಈ ಆರಾಧನೆಯಲ್ಲಿ ನಮ್ಮನ್ನು ಮುಟ್ಟಿರಿ, ರೋಗಗಳನ್ನು ಗುಣಪಡಿಸಿರಿ. ಸ್ವಾಮಿ ಯೇಸುವೇ
ನಿಮ್ಮ ದುಷ್ಟ ಶಕ್ತಿಯು, ದಿವ್ಯ ಕೃಪೆಯು, ನಿಮ್ಮ ದಿವ್ಯ ಕೃಪೆಯು, ದಿವ್ಯ ಸೌಖ್ಯವು ನಿಮ್ಮ ದಿವ್ಯ ಸೌಖ್ಯವು ಆವರಿಸಿಕೊಳ್ಳಲಿ, ನಮ್ಮ ಆವರಿಸಿಕೊಳ್ಳಲಿ, ಆವರಿಸಿಕೊಳ್ಳಲಿ. ಆವರಿಸಿಕೊಳ್ಳಲಿ. ಹಾಲೆಲೂಯ, 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 ಹಾಲೆಲೂಯ. ನಾನು ಯೇಸು ಸ್ವಾಮಿಯ ನಾನು ಯೇಸು ಸ್ವಾಮಿಯ ಶರೀರವಾಗಿದ್ದೇನೆ, ಮಾಡಿದ್ದೇನೆ, ಪವಿತ್ರಾತ್ಮರ ಪವಿತ್ರಾತ್ಮರ ಮಂದಿರವಾಗಿದ್ದೇನೆ. ಮಂದಿರವಾಗಿದ್ದೇನೆ. ಕಲ್ವಾರಿಯ ಶಿಲುಬೆಯಲ್ಲಿ ಯೇಸು ಕ್ರಿಸ್ತರು ನಮ್ಮೆಲ್ಲ ಪಾಪಗಳನ್ನು, ಎಲ್ಲ ಶಾಪಗಳನ್ನು, ಎಲ್ಲ ರೋಗ ರುಜಿನಗಳನ್ನು ಹೊತ್ತುಕೊಂಡು ಒಪ್ಪಿಕೊಂಡು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ ಬಿಡುಗಡಿಸುತ್ತಾರೆ ಎಂದು ನಂಬುತ್ತೇನೆ, ನಂಬುತ್ತೇನೆ. ಯೇಸು ಸ್ವಾಮಿಯ ಅದ್ಭುತ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಆದುದರಿಂದ ಅವ ಶಾಪಕ್ಕೂ ರೋಗ ರುಜಿನಗಳಿಗೂ ನೀವು ಅಧಿಕಾರವಿಲ್ಲವೆಂದು ಘೋಷಿಸುತ್ತೇನೆ. ನಮಗೆ ಆಕ್ರಮಿಸಿರುವ ಸರ್ವ ರೋಗಗಳನ್ನು, ಪಿಶಾಚಿಯ ಬಂಧನಗಳನ್ನು ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಬಂಧಿಸುತ್ತೇನೆ. ಯೇಸು ಸ್ವಾಮಿಯ ಅರ್ಘಟದಲ್ಲಿ ನನಗೆ ಹೋಗಬೇಕೆಂದು ಹಾಲೆಲೂಯ, 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 ಹಾಲೆಲೂಯ. ಯೇಸುವಿನ ಸ್ತೋತ್ರ, ಯೇಸುವಿನ ಸ್ತೋತ್ರ, ಯೇಸುವಿನ ಸ್ತೋತ್ರ, ಯೇಸುವಿನ ವಂದನೆ, ಯೇಸುವಿನ ವಂದನೆ. ಹಾಲೆಲೂಯ, 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 ಅದ್ಭುತರು, 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 ಯೇಸುವೇ ಅದ್ಭುತರು. ಅದ್ಭುತರು, 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 ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಎಲ್ಲ ನನ್ನ ಯೇಸು ದೇವನಿಗೆ. ಅಸಾಧ್ಯವೆಂಬುದೇ ಎಲ್ಲ ನನ್ನ ಯೇಸು ದೇವನಿಗೆ. ಅದ್ಭುತರು, 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 ಯೇಸುವೇ ಅದ್ಭುತರು. ಅದ್ಭುತರು, 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 ಯೇಸುವೇ ಅದ್ಭುತರು. ಯೇಸುವೇ ಅದ್ಭುತರು, ನನ್ನ ಯೇಸುವೇ ಅದ್ಭುತರು. ಯೇಸುವೇ ಅದ್ಭುತರು, ನನ್ನ ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಎಲ್ಲ ನನ್ನ ಯೇಸು ದೇವನಿಗೆ. ಅಸಾಧ್ಯವೆಂಬುದೇ ಎಲ್ಲ. ಅದ್ಭುತರು, 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 ಯೇಸುವೇ ಅದ್ಭುತರು. ಅದ್ಭುತರು, 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 ಯೇಸುವೇ ಅದ್ಭುತರು.
Alleluia, 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 alleluia. ಯೇಸುವೆ ಅದ್ಭುತರು, ನನ್ನ ಯೇಸುವೆ ಅದ್ಭುತರು, ಯೇಸುವೆ ಅದ್ಭುತರು, ನನ್ನ ಯೇಸುವೆ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ, ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವನಿಗೆ. ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಯೇಸು ಅದ್ಭುತರು, ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೆ ಅದ್ಭುತರು. ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು, ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು, ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತರು, ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತರು. ಯೇಸುವೆ ಅದ್ಭುತರು, ನನ್ನ ಯೇಸುವೆ ಅದ್ಭುತರು, ಯೇಸುವೆ ಅದ್ಭುತರು, ನನ್ನ ಯೇಸುವೆ ಅದ್ಭುತರು. ಅಸಾಧ್ಯವೆಂಬುದಿಲ್ಲ ನನ್ನ ಯೇಸು ದೇವನಿಗೆ, ಅಸಾಧ್ಯವೆಂಬುದಿಲ್ಲ ನನ್ನ ಯೇಸು ದೇವನಿಗೆ. ಅಲ್ಲೇಲುಯ 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 ಅಲ್ಲೇಲುಯ. ಪಾರ್ಶ್ವವಾಯು ರೋಗಿಗಳಿಗೆ ಸೌಖ್ಯ ಕೊಟ್ಟ ಅದ್ಭುತರು, ಪಾರ್ಶ್ವವಾಯು ರೋಗಿಗಳಿಗೆ ಸೌಖ್ಯ ಕೊಟ್ಟ ಅದ್ಭುತರು, ಸತ್ತಲ್ಲ ಸರಿಗೆ ಮತ್ತೆ ಜೀವ ಕೊಟ್ಟ ಯೇಸುವೆ ಅದ್ಭುತರು, ಸತ್ತಲ್ಲ ಸರಿಗೆ ಮತ್ತೆ ಜೀವ ಕೊಟ್ಟ ಯೇಸುವೆ ಅದ್ಭುತರು. ಅಲ್ಲೇಲುಯ 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 ಅಲ್ಲೇಲುಯ. ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ, ಆರಾಧನೆ ನನ್ನ ಯೇಸುವಿಗೆ. ಅದ್ಭುತರು 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 ಯೇಸುವೆ ಅದ್ಭುತರು. ಎಲ್ಲರೂ ಸೇರಿ ಅದ್ಭುತರು 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 ಯೇಸುವೆ ಅದ್ಭುತರು. ಅದ್ಭುತರು 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 ಯೇಸುವೆ ಅದ್ಭುತರು. ಅದ್ಭುತರು 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 ಯೇಸುವೆ ಅದ್ಭುತರು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಕಣ್ಣುಗಡದ ಮುಚ್ಚೋದು, ಕರಗಡದ ಹೃದಯದ ನಿಲಿಡದು. ಪರಿಶುದ್ಧವಾದ ಬಲಿಪೀಠದಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಜೀವಂತವಾಗಿರುವ ಯೇಸು ಪ್ರಭುವನ್ನು ಆತ್ಮದ ಕಣ್ಣುಗಳಿಂದ ನೋಡೋಣ. ನಾನೇ ಪರಲೋಕ ರಾಜ್ಯದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ನನ್ನ ಬಳಿಗೆ ಬರುವವನಿಗೆ ಹಸಿವೆ ಇರದು, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ದಾಹವಾಗದು ಎಂದು ನುಡಿದ ಪ್ರಭು ದೇವರು
ನಮ್ಮ ಮಧ್ಯದಲ್ಲಿದ್ದಾರೆ. 2000 ವರ್ಷಗಳ ಹಿಂದೆ ಜೆರುಸಲೇಮಿನ ಹಾದಿ ಬೀದಿಗಳಲ್ಲಿ ಸಂಚರಿಸಿ ಕುಷ್ಠರೋಗಿಗಳಿಗೆ ಸೌಖ್ಯವನ್ನು, ಅಂಧರಿಗೆ ದೃಷ್ಟಿದಾನವನ್ನು, ಪೈಶಾಚಿಕ ಬಂಧನಗಳಲ್ಲಿರುವವರಿಗೆ ಬಿಡುಗಡೆಯನ್ನು, ಸತ್ತವರಿಗೆ ಜೀವವನ್ನು ಕರುಣಿಸಿದ ಅದೇ ಪ್ರಭು ಯೇಸು ಅದೇ ಕರುಣೆಯೊಂದಿಗೆ, ಅದೇ ದಿವ್ಯ ಶಕ್ತಿಯೊಂದಿಗೆ ನಮ್ಮ ಮಧ್ಯದಲ್ಲಿದ್ದಾರೆ. ಪೂರ್ಣವಾಗಿ ನಮ್ಮನ್ನು ಯೇಸು ಸ್ವಾಮಿಯ ಕರಗಳಲ್ಲಿ ಅರ್ಪಣೆ ಮಾಡುವುದ ತೀರ್ಮಾನಿಸೋಣ. ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ದಿನನಿತ್ಯದ ಬದುಕಿನಲ್ಲಿ ನನ್ನಿಂದ ಸಾಧ್ಯವಾದಷ್ಟು ನಿಮ್ಮ ವಾಕ್ಯಗಳನ್ನ ಅನುಸರಿಸಿ ಜೀವಿಸುತ್ತೇನೆಂದು ತೀರ್ಮಾನಿಸೋಣ. ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಕುಳಿತಿರುವ ಪ್ರಿಯ ಸಹೋದರ ಸಹೋದರಿ, ಯಾರೆಲ್ಲ ತನ್ನ ಕರುಣೆಯನ್ನು ಅಪೇಕ್ಷಿಸಿ ತನ್ನ ಬಳಿಗೆ ಬಂದರೋ ಅವರೆಲ್ಲರ ಕಣ್ಣೀರನ್ನು ಪ್ರಭು ಯೇಸು ಒರೆಸಿದರು. ದುಃಖಿತರಿಗೆ ಸಾಂತ್ವನವನ್ನು ದಯಪಾಲಿಸಿದರು. ರೋಗಿಗಳಿಗೆ ಸೌಖ್ಯವನ್ನು ಕರುಣಿಸಿದರು. ಸತ್ತವರಿಗೆ ಜೀವವನ್ನು ದಯಪಾಲಿಸಿದರು. ಪಿಶಾಚಿಯ ಬಂಧನಗಳಲ್ಲಿ ನರಳುವವರಿಗೆ ಬಿಡುಗಡೆಯನ್ನು ದಯಪಾಲಿಸಿದರು. ಅದೇ ಯೇಸು ಪ್ರಭು ನಮ್ಮ ಮಧ್ಯದಲ್ಲಿದ್ದಾನೆ. ಪ್ರಭುವಿನ ಕರುಣೆಗಾಗಿ ಯಾರೆಲ್ಲ ಪ್ರಾರ್ಥಿಸಿದರೋ, ಪ್ರಭುವಿನ ಕರುಣೆಗಾಗಿ ಯಾರೆಲ್ಲ ಹಂಬಲಿಸಿದರೋ ಅವರೆಲ್ಲರ ಮೇಲೆ ಪ್ರಭು ಕರುಣೆ ತೋರಿದರು. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ನೇ ವಾಕ್ಯದಿಂದ ನಾವು ಓದುವಾಗ, ತಿಮಾಯನ ಮಗ ಬಾರ್ತಿಮಾಯನು ಹುಟ್ಟಿನಂದಿನಿಂದ ಕುರುಡನು, ಭಿಕ್ಷೆ ಬೇಡುವುದು ಅವನ ಕಾರ್ಯವಾಗಿತ್ತು. ಒಂದು ದಿನ ಜೆರಿಕೋ ನಗರದ ಮುಖ್ಯ ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಾ ಕುಳಿತಿರುವಾಗ ತುಂಬಾ ಜನಸಂದಣಿಯ ಸದ್ದು ಗದ್ದಲವನ್ನು ಕೇಳಿಸಿಕೊಂಡನು. ಅಪಾರ ಜನಸ್ತೋಮ ಅಮಾರ್ಗವಾಗಿ ಬರುವಾಗ ತನ್ನ ಪಕ್ಕದಲ್ಲಿರುವವರನ್ನ ಕೇಳುತ್ತಾನೆ, ಈ ದಿನ ಇಲ್ಲಿ ತುಂಬಾ ಜನರು ಹಾದು ಹೋಗುತ್ತಿದ್ದಾರಲ್ಲ, ಇವತ್ತು ಇಲ್ಲಿ ಏನು ವಿಶೇಷ? ಪಕ್ಕದಲ್ಲಿದ್ದವರು ಉತ್ತರಿಸುತ್ತಾರೆ, ಈ ದಿನ ಈ ಮಾರ್ಗವಾಗಿ ನಜರೇತಿನ ಯೇಸು ಹೋಗುತ್ತಾ ಇದ್ದಾರೆ. ಕೂಡಲೇ ಕುರುಡನ ಮಿದುಳಲ್ಲಿ ಮಿಂಚೊಂದು ಹೊಳೆಯಿತು. ಆತನು ತನ್ನ ಭಿಕ್ಷಾ ಯಾಚನೆಯನ್ನು ಮರೆತು ಗಟ್ಟಿಯಾದ ಸ್ವರದಿಂದ, ಸ್ವಾಮಿ ಯೇಸುವೇ, ದಾವೀದ ಕುಲಪುತ್ರರೇ, ನನ್ನ ಮೇಲೆ ಕರುಣೆ ತೋರಿ ಎಂದು ಗಟ್ಟಿಯಾಗಿ ಕೂಗಿದ. ಪಕ್ಕದಲ್ಲಿದ್ದವರು ಅವನನ್ನು ಗದರಿಸಿದರು. ಪ್ರಭು ಯೇಸು ಜನಜಂಗುಳಿಯ ಮಧ್ಯದಲ್ಲಿದ್ದಾರೆ, ನೀನು ಕೂಗುವ ಸ್ವರವು ಅವರಿಗೆ ಕೇಳಿಸುವುದಿಲ್ಲ. ಕೂಗುವುದನ್ನು ಬಿಟ್ಟು ಭಿಕ್ಷೆಗಾಗಿ ಕೈಚಾಚು, ತುಂಬಾ ಜನ ಹೋಗುತ್ತಾ ಇದ್ದಾರೆ, ನಿನಗೆ ತುಂಬಾ ಹಣ ಸಿಗುತ್ತದೆ. ಪಕ್ಕದಲ್ಲಿದ್ದವರ ಮಾತುಗಳನ್ನು ಕೇಳದೆ ಬಾರ್ತಿಮಾಯನು ಮತ್ತಷ್ಟು ವಿಶ್ವಾಸದಿಂದ, ಮತ್ತಷ್ಟು ಗಟ್ಟಿಯಾದ ಸ್ವರದಿಂದ, ಪ್ರಭು ಯೇಸುವೇ, ದಾವೀದ ಕುಲಪುತ್ರರೇ, ನನ್ನ ಮೇಲೆ ಕರುಣೆ ತೋರಿ ಎಂದು ಆರ್ಭಟಿಸಿದ. ಆತನ ಆರ್ತನಾದವು ಪ್ರಭುವಿನ ಕಿವಿಗಳನ್ನು ಮುಟ್ಟಿತು. ಪ್ರಭು ದಾರಿ ನಡೆಯುವುದನ್ನು ನಿಲ್ಲಿಸಿ ತನ್ನ ಶಿಷ್ಯರಿಗೆ ನುಡಿಯುತ್ತಾರೆ, ನನ್ನ ಸಹಾಯಕ್ಕಾಗಿ ಕೂಗಿಕೊಳ್ಳುತ್ತಿರುವ ಆ ವ್ಯಕ್ತಿಯನ್ನು ಕರೆದು ತನ್ನಿರಿ. ಕೂಡಲೇ ಶಿಷ್ಯರು ಬಂದು, ನಿನ್ನನ್ನು ಗುರು ಕರೆಯುತ್ತಿದ್ದಾರೆ, ಭಯಪಡಬೇಡ ಬಾ ಎಂದು ಕರೆದೊಯ್ಯುವಾಗ ಯೇಸು ಪ್ರಭು ಅವನ ಹೆಸರೆಳೆದು ಕರೆಯುತ್ತಾರೆ, ಬಾರ್ತಿಮಾಯನೇ, ನನ್ನಿಂದ ನಿನಗೇನಾಗಬೇಕು? ಗುರುದೇವ, ನನಗೆ ಕಣ್ಣು ಕಾಣುವಂತೆ ಮಾಡಿ. ಪ್ರಭು ನುಡಿಯುತ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು. ಕುರುಡನ ಕಣ್ಣುಗಳು ತೆರೆಯಲ್ಪಟ್ಟವು. ದೇವರನ್ನು ಸ್ತುತಿಸುತ್ತಾ ತನ್ನ ಭಿಕ್ಷಾ ಪಾತ್ರೆಗಳನ್ನು, ತನ್ನ ಭಿಕ್ಷೆಯ ವಸ್ತ್ರಗಳನ್ನು ಬಿಸಾಡಿ ದೇವರನ್ನು ಸ್ತುತಿಸುತ್ತಾ ಆತನು ಸಂತೋಷದಿಂದ ಹಿಂತಿರುಗಿದ.
ದೇವರ ಸಮ್ಮುಖದಲ್ಲಿ ಕುಳಿತಿರುವ ಪ್ರಿಯ ಸಹೋದರನೇ ಸಹೋದರಿಯೇ, ನಿನ್ನ ಶರೀರದಲ್ಲಿ ಯಾವ ರೋಗವಿದ್ದರೂ ಸರಿ, ಎಷ್ಟು ವರ್ಷಗಳಿಂದ ಇದ್ದರೂ ಸರಿ, ಗುಣಪಡಿಸಲಿಕ್ಕಾಗದೇ ಇರುವಂತ ರೋಗಗಳಾದರೂ ಸರಿ, ನೀನು ಬದುಕಿರುವವರೆಗೆ ಔಷಧಿ ತೆಗೆದುಕೊಳ್ಳಬೇಕು. ನಿನ್ನನ್ನು ಗುಣಪಡಿಸುವಂತ ಔಷಧವು ಲೋಕದಲ್ಲಿ ಇಲ್ಲ ಎಂಬುದಾಗಿ ವೈದ್ಯರು ಹೇಳಿದ್ದರೂ ಪರವಾಗಿಲ್ಲ. ತನ್ನ ಒಂದೇ ಒಂದು ಮಾತಿನಿಂದ ಹೋರ್ಗರೆಯುವ ಸಮುದ್ರವನ್ನು ಶಾಂತಗೊಳಿಸಿದ ಯೇಸು, ತನ್ನ ಒಂದೇ ಒಂದು ನುಡಿಯಿಂದ ಸತ್ತವರಿಗೆ ಜೀವವನ್ನು ನೀಡಿದ ಯೇಸು ಪ್ರಭು, ತನ್ನ ಒಂದೇ ಒಂದು ನುಡಿಯಿಂದ ಬಿರುಗಾಳಿಯನ್ನು ಶಾಂತಗೊಳಿಸಿದ ಯೇಸು ಪ್ರಭು, ತನ್ನ ಒಂದೇ ಒಂದು ನುಡಿಯಿಂದ ಅನೇಕ ರೋಗ ರುಜಿನಗಳನ್ನು ಗುಣಪಡಿಸಿದ ಪ್ರಭು ಯೇಸು, ತನ್ನ ಒಂದೇ ಒಂದು ನುಡಿಯಿಂದ ಪೈಶಾಚಿಕ ಬಂಧನಗಳನ್ನು ಚಿತ್ರಗೊಳಿಸಿದ ಪ್ರಭು ಯೇಸು, ಇಂದು ತನ್ನ ಒಂದೇ ಒಂದು ವಾಕ್ಯದಿಂದ ನಮಗೂ ಸೌಖ್ಯವನ್ನ ಕರುಣಿಸುವರು. ಅತಿಶಯವಾದ ವಿಶ್ವಾಸದಿಂದ ನಮ್ಮೆಲ್ಲ ರೋಗಗಳನ್ನು ಸಮರ್ಪಿಸೋಣ, ನಮ್ಮ ಕುಟುಂಬದ ದುರವಸ್ಥೆಗಳನ್ನು ಸಮರ್ಪಿಸೋಣ, ನಮ್ಮ ಸಾಲದ ಹೊರೆಗಳನ್ನು ಸಮರ್ಪಿಸೋಣ, ಕುಟುಂಬದಲ್ಲಿ ಸಂತೋಷವಿಲ್ಲದ ಕಾರ್ಯಗಳನ್ನು ಸಮರ್ಪಿಸೋಣ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಪ್ರಿಯರೇ, ದೇವರ ಅನುಗ್ರಹಕ್ಕೆ ಅಡ್ಡಿಯಾಗಿರುವ ನಮ್ಮ ಕೋಪತಾಪವನ್ನು, ಅಹಂಕಾರವನ್ನು, ಕ್ಷಮಿಸಲಿಕ್ಕಾಗದಿರುವ ಕಾರ್ಯಗಳನ್ನು, ಸತ್ತರೂ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಹೇಳಿದ ಮಾತುಗಳನ್ನು, ನಾವು ನೋಯಿಸಿದವರನ್ನು ಹಾಗೂ ನಮಗೆ ನೋವನ್ನು ಕೊಟ್ಟವರನ್ನು ಪೂರ್ಣವಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕ್ಷಮಿಸೋಣ, ಕ್ಷಮೆಯನ್ನು ಕೇಳೋಣ. ಸಿರಾಕನ ಗ್ರಂಥ 10ನೇ ಅಧ್ಯಾಯ 6ನೇ ವಾಕ್ಯ. ಮಣ್ಣು ಬೂದಿಯಾಗಿರುವ ಮನುಷ್ಯನೇ ಒಪ್ಪಿಕೊಳ್ಳುವುದಿತ್ತು, ಅವನ ಬದುಕಿರುವಾಗಲೇ ಅವನ ಕರುಳು ಕೊಳೆತು ಹೋಗುತ್ತದೆ. ಗರ್ವ ಅಹಂಕಾರಗಳು ದೇವರ ಸನ್ನಿಧಾನದಲ್ಲಿ ನಿಲ್ಲುವುದಿಲ್ಲ. ಹೀಗೆ ಅಹಂಕಾರಿ ಮಾಡುವ ಹಾನಿ ಇಮ್ಮಡಿಯಾದುದು. ಅಧರ್ಮ, ಬಲಾತ್ಕಾರ, ಹಣ ಇವುಗಳಿಂದ ಅಧಿಕಾರ ತಪ್ಪಿ ಹೋಗುತ್ತದೆ. ಆಧಿಪತ್ಯ ಮತ್ತೊಬ್ಬನ ಕೈ ಸೇರುತ್ತದೆ. ಮಣ್ಣು ಬೂದಿಯಾಗಿರುವ ಮನುಷ್ಯನೇ ನೀನು ಒಪ್ಪಿಕೊಳ್ಳುವುದೆಂದು, ನೀ ಬದುಕಿರುವಾಗಲೇ ನಿನ್ನ ಕರುಳು ಕೊಳೆತು ಹೋಗುತ್ತದೆ. ಬೇರೆ ಎಷ್ಟೋ ಕ್ಯಾನ್ಸರ್ ರೋಗಿಗಳನ್ನು ನಾವು ನೋಡಿರುತ್ತೇವೆ. ಮನುಷ್ಯರು ಬದುಕಿರುವಾಗಲೇ ಮನುಷ್ಯರ ಶರೀರವು ಕೊಳೆತು ಹೋಗುತ್ತದೆ. ಹೀಗಿರುವಲ್ಲಿ ಅಹಂಕಾರವನ್ನು ವರ್ಜಿಸೋಣ. ತಾಯಿ ತಂದೆಯರ ಬಳಿ ಮಾತನಾಡದೇ ಇರುವುದು, ತಾಯಿ ತಂದೆಯರಿಗೆ ಸವಾಲು ಹಾಕುವುದು, ತಾಯಿ ತಂದೆಯರಿಗೆ ಗೊತ್ತಿಲ್ಲದೆ ತಪ್ಪಾದ ಕಾರ್ಯಗಳನ್ನು, ತಪ್ಪಾದ ಪ್ರೀತಿಗಳನ್ನು ಮಾಡುವುದು, ನನ್ನನ್ನು ಯಾರು ಕೇಳಬಾರದು, ನನ್ನನ್ನು ಯಾರು ಏನು ಪ್ರಶ್ನೆ ಮಾಡಬಾರದು, ನನ್ನ ಇಷ್ಟ ಎನ್ನುವಂತ ಎಲ್ಲ ಅಹಂಕಾರವನ್ನ ಪ್ರಭುವಿನ ಮುಂಭಾಗದಲ್ಲಿ ಅರ್ಪಣೆ ಮಾಡೋಣ. ಸೊಸೆಯನ್ನು ಕ್ಷಮಿಸಲಾಗದ ಅತ್ತೆ, ಅತ್ತೆಯನ್ನು ಕ್ಷಮಿಸಲಾಗದ ಸೊಸೆ, ದೇವರ ಸನ್ನಿಧಿಯಲ್ಲಿ ಪರಸ್ಪರ ಕ್ಷಮೆ ಕೊಟ್ಟು ಕ್ಷಮೆಯನ್ನು ತೆಗೆದುಕೊಳ್ಳಿ. ಗಂಡನನ್ನು ಪ್ರೀತಿಸಲಿಕ್ಕಾಗದ ಹೆಂಡತಿ, ಹೆಂಡತಿಯನ್ನು ಪ್ರೀತಿ ಮಾಡಲಿಕ್ಕಾಗದ ಗಂಡ, ಪರಸ್ಪರ ಕೋಪ, ರೋಷ, ದ್ವೇಷ, ವೈಷಮ್ಯ, ವೈರಾಗ್ಯಗಳನ್ನು ಯೇಸುವಿನ ಮುಂಭಾಗದಲ್ಲಿ ಸಮರ್ಪಣೆ ಮಾಡಿರಿ. ಕುಟುಂಬದ ಕಲಹಗಳನ್ನು ಸಮರ್ಪಣೆ ಮಾಡಿರಿ. ಹಣಕಾಸಿನ ಹೆಸರಿನಲ್ಲಿ ನಮ್ಮನ್ನು ವಂಚಿಸಿದವರು, ಆಸ್ತಿಯ ವಿಚಾರದಲ್ಲಿ ನಮಗೆ ಮೋಸ ಮಾಡಿದವರು, ದೇವರ ನಾಮದಲ್ಲಿ ಅವರನ್ನು ಸಮರ್ಪಣೆ ಮಾಡೋಣ. ನಂಬಿಸಿ ಮೋಸ ಮಾಡಿದವರನ್ನು ಸಮರ್ಪಣೆ ಮಾಡೋಣ. ಸ್ವಾಮಿ ಯೇಸುವೇ, ನನ್ನೆಲ್ಲ ರೋಷ, ದ್ವೇಷ, ವೈಷಮ್ಯ, ವೈರಾಗ್ಯಗಳನ್ನು ಬಿಟ್ಟು ಬಿಡುತ್ತೇನೆ ತೀರ್ಮಾನಿಸು. ಅಹಂಕಾರವನ್ನು ಬಿಟ್ಟು ಬಿಡುತ್ತೇನೆ ತೀರ್ಮಾನಿಸು. ಯೇಸು ಪ್ರಭು ನಮ್ಮನ್ನು ನೋಡುತ್ತಾ ಇರುವ ಸಮಯ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಹೃದಯದ ಮೇಲಿಡುವ ಪ್ರಿಯ ಸಹೋದರ ಸಹೋದರಿ, ನೀನು ನೋಯಿಸಿದ ಗಂಡ, ನೀನು ನೋಯಿಸಿದ ಹೆಂಡತಿ, ನೀ ನೋಯಿಸಿದ ತಾಯಿ ತಂದೆ, ನೀ ನೋಯಿಸಿದ ಅತ್ತೆ ಮಾವ, ಈ ಸಮಯ ಈ ದೇವಾಲಯದಲ್ಲಿ ಇದ್ದ ಪಕ್ಷದಲ್ಲಿ ಅಹಂಕಾರವನ್ನ, ರೋಷ ದ್ವೇಷಗಳನ್ನು ಪೂರ್ಣವಾಗಿ ಮರೆತು ನೀ ನೋಯಿಸಿದ ನಿನ್ನ ತಾಯಿ ತಂದೆಯ ಬಳಿ
ನೀ ನೋಯಿಸಿದ ನಿನ್ನ ಗಂಡ ಹೆಂಡತಿಯ ಬಳಿ, ನೀ ನೋಯಿಸಿದ ಅತ್ತೆ ಮಾವ, ಮೈದುನ, ನಾದಿನಿ, ಸೊಸೆ ಯಾರೇ ಆದರೂ ನಿನ್ನ ಕಾಲುಗಳು ಚಲಿಸಲಿ. ಬೇರೆಯವರ ಕಾಲು ಹಿಡಿದು ಅದರಲ್ಲೇನು ಪ್ರಯೋಜನವಿಲ್ಲ. ನೀನು ನೋಯಿಸಿದ ವ್ಯಕ್ತಿಯು ಈ ಪರಿಶುದ್ಧವಾದ ದೇವಾಲಯದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಇರುವುದಾದರೆ ದೇವರು ನಿನ್ನ ಮನಸ್ಸಾಕ್ಷಿಯಲ್ಲಿ ನುಡಿಯುವ ಸಮಯವಿದು. ಮಗನೇ, ನೀ ನಿನ್ನ ಅತ್ತೆಯ ಬಳಿ, ಮಾವನ ಬಳಿ, ನಿನ್ನ ತಂದೆ ತಾಯಿಯ ಬಳಿ, ನಿನ್ನ ಗಂಡನ ಹೆಂಡತಿಯ ಬಳಿ ಕ್ಷಮೆ ಕೇಳೆಂಬುದಾಗಿ ನಿನ್ನ ಮನಸ್ಸಿನಲ್ಲಿ ನಿನ್ನ ಮನಸ್ಸಾಕ್ಷಿ ನುಡಿಯುವುದೇ ಆದರೆ ಯಾರನ್ನು ನೋಡಬೇಡ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವ ಸಮಯವಿದು. ಯಾರಿಗೂ ಗೊತ್ತಿಲ್ಲದೆ ಮೌನವಾಗಿ ನೀ ನೋಯಿಸಿದ ವ್ಯಕ್ತಿಯ ಬಳಿ ಹೋಗು, ಅವರ ಪಾದಗಳನ್ನು ಸ್ಪರ್ಶಿಸು, ನನ್ನನ್ನು ಕ್ಷಮಿಸೆಂದು ಕೇಳಿಕೋ. ಯಾರು ಹೋಗುತ್ತಾರೆ, ಯಾರು ಕ್ಷಮೆ ಕೇಳುತ್ತಾರೆ, ಯಾರಿಗ್ಯಾರು ನೋಡಬೇಡಿ. ಒಂದು ವೇಳೆ ಧರ್ಮ ಕೇಂದ್ರದ ಗುರುಗಳನ್ನ ನೀ ನೋಯಿಸಿದಲ್ಲಿ, ಅವರಿಗೇನಾದರೂ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ದಲ್ಲಿ, ಅವರ ಮನಸ್ಸಿಗೆ ನೀನು ದುಃಖವನ್ನು, ನೋವನ್ನು ಉಂಟು ಮಾಡಿದ್ದಲ್ಲಿ, ಧರ್ಮ ಕೇಂದ್ರದ ಗುರುಗಳನ್ನ ಇದೀಗಲೇ ನೀನು ಭೇಟಿ ಮಾಡು, ಅವರ ಬಳಿ ಕ್ಷಮೆಯನ್ನು ಕೇಳಿಕೊಂಡು. ಯೇಸು ಪ್ರಭು ಈ ಸಮಯ ನಮ್ಮ ಪರಿಶುದ್ಧವಾದ ಸಾನ್ನಿಧ್ಯವನ್ನು ನಮ್ಮ ಮೇಲೆ ಸುರಿಸುವ ಸಮಯ, ನಮ್ಮನ್ನು ಸ್ಪರ್ಶಿಸುವ ಸಮಯ, ನಮ್ಮ ರೋಗಗಳನ್ನು ಗುಣಪಡಿಸುವ ಸಮಯ, ತನ್ನ ದಿವ್ಯ ಅಭಿಷೇಕದಿಂದ ನಮ್ಮನ್ನು ಬಲಪಡಿಸುವ ಸಮಯ. ಯೇಸುವಿನ ಪರಿಶುದ್ಧವಾದ ಮುಖವನ್ನು ನೋಡಲು ಶಿಷ್ಯರ ಪಾದಗಳನ್ನ ತನ್ನ ಪೂಜ್ಯ ಕೈಗಳಲ್ಲಿ ತೆಗೆದುಕೊಂಡು ಹೊಡೆದು ಶಿಷ್ಯರ ಮುಂಭಾಗದಲ್ಲಿ ಮೊಣಕಾಲೂರಿ ಅವರ ಪಾದಗಳಿಗೆ ಮುಟ್ಟಿದ್ದ ಪ್ರಭುವನ್ನು ನೋಡಿಕೊಂಡು ಯೇಸು ಸ್ವಾಮಿಯ ನಾಮದಲ್ಲಿ ಚಲಿಸಿ ಗರ್ವ ಅಹಂಕಾರಗಳನ್ನು ಬಿಟ್ಟುಬಿಡು. ಯೇಸು ಸ್ವಾಮಿಯ ದೀನತೆಯನ್ನು ನೋಡಿಕೊಂಡು ಯೇಸುವಿನ ನಾಮದಲ್ಲಿ ಪ್ರಿಯ ದೈವ ಮಕ್ಕಳೇ ಚಲಿಸಿರಿ. ನಿಮ್ಮ ತಾಯಿ ತಂದೆಯನ್ನಾದರೆ ಅವರ ಬಳಿ ನಿಮ್ಮ ಕಾಲುಗಳು ನಡೆಯಲಿ. ವಯಸ್ಸಾದ ನಿನ್ನ ಅತ್ತೆ ಮಾವ ಇದ್ದಲ್ಲಿ ಅವರ ಮುಂದೆ ನಿನ್ನ ಕಾಲುಗಳು ನಡೆಯಲಿ. ನಿನ್ನ ಧರ್ಮಕ್ಕೆ ವಿರುದ್ಧ ಗುರುಗಳನ್ನು ನೀನು ವಹಿಸಿದ್ದಲ್ಲಿ ಅವರ ಮುಂಭಾಗದಲ್ಲಿ ನಿನ್ನ ಕಾಲುಗಳು ನಡೆಯಲಿ. ಯಾವುದಾದರೂ ಬೋಧಕರು ನಿನ್ನನ್ನು ವಹಿಸಿದ್ದಲ್ಲಿ ಅವರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ಯೇಸು ನಾಮದಲ್ಲಿ ನಿಮ್ಮ ಕಾಲುಗಳು ಚಲಿಸಲಿ. ದೇವರು ನಿಮ್ಮನ್ನು ಸ್ಪರ್ಶಿಸುವ ಸಮಯ, ಆತ್ಮಿಕವಾದ ಸೌಖ್ಯವನ್ನು ಕರುಣಿಸುವ ಸಮಯ ಯೇಸು ನಾಮದಲ್ಲಿ ಚಲಿಸುತ್ತದೆ. ಕ್ಷಮಿಸಲಾರದ ನೋವುಗಳು, ಪ್ರೀತಿಸಲಾರದ ನಿಮಿಷಗಳು, ಮನವ ತುಂಬಿ ಭಾರವಾಗಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ನಂಬಿದವರ ದ್ರೋಹಗಳು, ಬೆನ್ನಲ್ಲೇ ಈರಿದ ಗಾಯಗಳು, ಕ್ಷಮಿಸಲಾರದೆ ಮನವು ಅಳುತ್ತಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬ
ಶಕ್ತಿ ನೀಡಿರಿ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ಯೇಸುವೇ ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ಯೇಸುವೇ ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ನಾ ಬೆಳೆಸಿದ ನನ್ನ ಮಿತ್ರರಿಂದು ನನ್ನನ್ನೇ ತುಳಿದು ಹೋದರಿಂದು ನಿರಾಶೆಯಿಂದ ಮನವು ಹೋಗಿದೆ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ಯೇಸುವೇ ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ಯೇಸುವೇ ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ಶಕ್ತಿ ನೀಡಿರಿ. ಕೆಲವು ದಿನಗಳ ಹಿಂದೆ ಮನಸ್ಸಿಗೆ ತುಂಬ ದುಃಖವಾಗಿ ನಾನು ಬದುಕಿ ಪ್ರಯೋಜನವಿಲ್ಲ ಎಂಬುದಾಗಿ ಮನಸ್ಸಲ್ಲಿ ಅಂದುಕೊಂಡು ತುಂಬ ಮಾನಸಿಕ ದುಃಖವನ್ನು ಅನುಭವಿಸಿ ಬದುಕಿ ಪ್ರಯೋಜನವಿಲ್ಲ ಎಂಬುದಾಗಿ ಚಿಂತಿಸಿ ಸಾಯಲು ಪ್ರಯತ್ನ ಮಾಡಿದ ಒಬ್ಬರಿಗೆ ದೇವರು ಸಾಯಲಿಕ್ಕೆ ಬಿಡಲಿಲ್ಲ. ಪ್ರಭು ಜೀವದಾನವನ್ನು ಕರುಣಿಸಿ ಆ ಶೋಧನೆಯನ್ನು ಗೆಲ್ಲಲು ಶಕ್ತಿ ನೀಡಿದರು. ಇವತ್ತು ನೀವು ದೇವರ ಮುಂಭಾಗದಲ್ಲಿ ಜೀವಂತವಾಗಿದ್ದೀರಿ. ಆ ವ್ಯಕ್ತಿಯನ್ನು ದೇವರು ಆಶೀರ್ವಾದ ಮಾಡುವಂಥದ್ದು. ಮಾನಸಿಕವಾಗಿ ಬಹಳ ನೊಂದಿದ್ದೀರಿ. ದೇವರು ನಿಮ್ಮನ್ನು ಸಂತೈಸುತ್ತಿದ್ದಾರೆ. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆಂದು ದೇವರು ನುಡಿಯುತ್ತಾರೆ. ಆ ರೀತಿ ಸಾಯುವ ತೀರ್ಮಾನ ಮಾಡಿದಾಗಿಯೂ ಸಾಯಲಿಕ್ಕೆ ಬಿಡದೆ ದೇವರ ಕರುಣೆಯಿಂದ ಬದುಕುಳಿದ ವ್ಯಕ್ತಿ. ದೇವರಿಗೆ ನೀವು ಸಾಕ್ಷಿ ನೀಡಲು ಬಯಸುವುದಾದರೆ ಎದ್ದು ನಿಲ್ಲಬಹುದು. ಸಂಕೋಚ ಪಡಬೇಡಿ, ನಾಚಿಕೆ ಪಡಬೇಡಿ. ನಾವೆಲ್ಲರೂ ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಸ್ತುತಿಸೋಣ. Hallelujah, hallelujah, hallelujah. Hallelujah, 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 hallelujah. Hallelujah, 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 hallelujah. Hallelujah, hallelujah. ರೋಗ ಸೌಖ್ಯಕ್ಕಾಗಿ ಪ್ರಾರ್ಥಿಸೋಣ. ಶರೀರದ ಎಲ್ಲ ರೋಗಗಳನ್ನು ಪ್ರಭುವಿನ ಮುಂದೆ ಸಮರ್ಪಣೆ ಮಾಡೋಣ.
ಎಲ್ಲ ಅಂಗಾಂಗಗಳನ್ನು ಸಮರ್ಪಿಸೋಣ. ಯೆಶಾಯ ಪ್ರವಾದಿಯ ಗ್ರಂಥ 53ನೇ ಅಧ್ಯಾಯ 5ನೇ ವಾಕ್ಯ. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ನಮ್ಮ ಅಕ್ರಮಗಳ ನಿಮಿತ್ತ ಅವರು ಜಜ್ಜಲ್ಪಟ್ಟರು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವರು ಅನುಭವಿಸಿದರು. ಅವರ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಈ ವಾಕ್ಯದ ಶಕ್ತಿ ನಮ್ಮಲ್ಲಿ ಪ್ರವೇಶ ಮಾಡಲಿ. ಶಿಲುಬೆಯಲ್ಲಿ ತೂಗುವ ಯೇಸು ಸ್ವಾಮಿಯ ಗಾಯಗೊಂಡ ಶರೀರವನ್ನು ನೋಡೋಣ. ಮುಳ್ಕಿರೀಟದಿಂದ ಆವೃತಗೊಂಡಿರುವ ಯೇಸು ಸ್ವಾಮಿಯ ಶಿರಸ್ಸನ್ನು ನೋಡೋಣ. ಯೇಸು ಸ್ವಾಮಿಯ ತಲೆಯಿಂದ ಹನಿ ಹನಿಯಾಗಿ ತೊಟ್ಟಿಕ್ಕುವ ರಕ್ತವನ್ನು ನೋಡುವಾಗ ತಲೆಯಲ್ಲಿರುವ ಎಲ್ಲ ರೋಗಗಳನ್ನು ಸಮರ್ಪಿಸೋಣ. ಮೈಗ್ರೇನ್ ಹೆಡೆಕ್, ಸೈನಸ್ ತೊಂದರೆಗಳು, ಬಿಟ್ಟು ಹೋಗದ ತಲೆನೋವು, ಮೆದುಳಿನಲ್ಲಿರುವ ಸಮಸ್ಯೆಗಳು, ಮೆದುಳಿನ ಗಡ್ಡೆಗಳು, ಯೇಸು ಸ್ವಾಮಿಯ ತಲೆಯಿಂದ ಹರಿದ ಪರಿಶುದ್ಧ ರಕ್ತ ಇದೀಗ ನಿಮ್ಮ ತಲೆಯಲ್ಲಿ ಇಳಿದು ಬರಲಿ. ಮೈಗ್ರೇನ್ ಹೆಡೆಕ್ ಸೌಖ್ಯಗೊಳ್ಳಲಿ, ಸೈನಸ್ ಸಮಸ್ಯೆಗಳು ಸೌಖ್ಯಗೊಳ್ಳಲಿ, ಉಸಿರಾಟಕ್ಕಿರುವ ತೊಂದರೆಗಳು ಯೇಸು ನಾಮದಲ್ಲಿ ಸೌಖ್ಯಗೊಳ್ಳಲಿ. ಸೈನಸ್ಸಿನ ನಿಮಿತ್ತವಾಗಿ ಮೂಗು ಬ್ಲಾಕ್ ಯೇಸು ಸ್ವಾಮಿಯ ನಾಮದ ಶಕ್ತಿಯಲ್ಲಿ ಸೌಖ್ಯಗೊಳ್ಳಲಿ. ಪ್ರಭು ಯೇಸುವಿನ ಅದ್ಭುತ ರಕ್ತದ ಫಲ ನಿಮ್ಮ ತಲೆಯಲ್ಲಿ ಪ್ರವೇಶಿಸಿ ತಲೆಯಲ್ಲಿರುವ ಬಿಟ್ಟು ಹೋಗದ ನೋವುಗಳು ಈ ಸಮಯ ಯೇಸು ಸ್ವಾಮಿಯ ರಕ್ತದ ಫಲದಲ್ಲಿ ಸೌಖ್ಯಗೊಳ್ಳಲಿ. ಸೈನಸ್ ಸಮಸ್ಯೆಗಳು ಸೌಖ್ಯಗೊಳ್ಳಲಿ. ಮೆದುಳಿನ ಗಡ್ಡೆಗಳು ಯೇಸು ಸ್ವಾಮಿಯ ಅದ್ಭುತ ರಕ್ತದ ಶಕ್ತಿಯಿಂದಾಗಿ ಸೌಖ್ಯಗೊಳ್ಳಲಿ. ತಲೆಯಲ್ಲಿರುವ ಸಕಲ ರೋಗದ ಬಾಧೆಗಳು ನೀಗಲಿ. ಕಣ್ಣುಗಳ ಮೇಲೆ ಸ್ವಾಮಿಯ ಅಭಿಷೇಕದ ಶಕ್ತಿಯು ಇಳಿಯಲಿ. ಯೇಸು ಸ್ವಾಮಿಯ ಪವಿತ್ರ ರಕ್ತದ ಬಲವು ನಿಮ್ಮ ಕಣ್ಣುಗಳಲ್ಲಿ ಚಲಿಸಲಿ. ಹತ್ತಿರ ದೃಷ್ಟಿದೋಷ, ದೂರದೃಷ್ಟಿ ದೋಷ ಇದೀಗ ಸೌಖ್ಯಗೊಳ್ಳಲಿ. ಕಣ್ಣಿನ ನರಗಳು ಬಲಗೊಳ್ಳಲಿ. ಕಣ್ಣದಲ್ಲಿರುವ ಸಕಲ ದೃಷ್ಟಿದೋಷಗಳು ಬಿಡುಗಡೆಯಾಗಿ ಯೇಸುವಿನ ಪಾದಗಳ ಕಡೆಗೆ ಹೋಗಲಿ. ಮೂಗನ್ನು ಸಮರ್ಪಿಸೋಣಪ್ಪ. ನಿಮ್ಮ ಪರಿಶುದ್ಧ ರಕ್ತದ ಅಭಿಷೇಕ ಮೂಗಿನಲ್ಲಿ ಚಲಿಸಲಿ. ಮೂಗು ಬ್ಲಾಕ್ ಆಗುವಂತ ಬಂಧನಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ನಿಮ್ಮ ಪವಿತ್ರ ರಕ್ತದ ಬಲವು ಮೂಗಿನಲ್ಲಿ ತುಂಬಿಕೊಳ್ಳಲಿ. ಎರಡು ಮೂಗುಗಳು ಯೇಸು ನಾಮದಲ್ಲಿ ಸರಾಗವಾಗಿ ಉಸಿರಾಡುವಂತಾಗಲಿ. ಯೇಸುವಿನ ಪರಿಶುದ್ಧ ರಕ್ತದ ಬಲದಲ್ಲಿ ಕಿವಿಗಳು ಸ್ಪರ್ಶಿಸಲಿ. ಕಿವುಡಾದ ಕಿವಿಗಳು ಯೇಸು ಸ್ವಾಮಿಯ ನಾಮದ ಶಕ್ತಿಯಲ್ಲಿ ತೆರೆಯಲ್ಪಡಲಿ. ಕಿವಿಗಳಲ್ಲಿರುವ ತೊಂದರೆಗಳು ಯೇಸು ನಾಮದಲ್ಲಿ ಸೌಖ್ಯಗೊಳ್ಳಲಿ. ಕಿವಿ ಸೋರುವ ತೊಂದರೆಗಳು ಯೇಸು ಸ್ವಾಮಿಯ ನಾಮದ ಶಕ್ತಿಯಲ್ಲಿ ಗುಣವಾಗಲಿ. ಯೇಸುವಿನ ಬಲವಾದ ಪರಿಶುದ್ಧ ರಕ್ತದ ಬಲವು ತುಟಿಗಳಲ್ಲಿ, ಬಾಯಿಯಲ್ಲಿ ಇಳಿದು ಬರಲಿ. ಹಲ್ಲು ನೋವಿನ ಸಂಗತಿಗಳು ಯೇಸು ನಾಮದಲ್ಲಿ ಗುಣವಾಗಲಿ. ಹಾಲಿಗೆಯಲ್ಲಿರುವ ತೊಂದರೆಗಳು ಯೇಸು ನಾಮದಲ್ಲಿ ಗುಣವಾಗಲಿ. ಯೇಸುವಿನ ನಾಮದಲ್ಲಿ ಬಾಯಿ ವಾಸನೆ ಬರುವ ತೊಂದರೆಗಳು ಸೌಖ್ಯಗೊಳ್ಳಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ಮೂಕರು ಮಾತನಾಡಲಿ. ಮೊದಲು ಮಾತನಾಡುವ ಮಕ್ಕಳು ಯೇಸು ಸ್ವಾಮಿಯ ನಾಮದಲ್ಲಿ ಇದೀಗಲೇ ಸರಿಯಾಗಲಿ. ಸ್ಫಟಿಕವಾಗಿ ಶುದ್ಧವಾಗಿ ಮಾತನಾಡುವ ಕೃಪೆ ಉಂಟಾಗಲಿ. ಅದಕ್ಕಿರುವಂತ ಸರ್ವ ಬಲಹೀನತೆಗಳು, ಬಂಧನಗಳು ಯೇಸು ನಾಮದಲ್ಲಿ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಿ ಆಜ್ಞಾಪಿಸುತ್ತೇನೆ. ಯೇಸು ಸ್ವಾಮಿಯ ಪವಿತ್ರ ರಕ್ತದ ಬಲವು ಗಂಟಲಲ್ಲಿ ಚಲಿಸಲಿ. ಗಂಟಲಿನಲ್ಲಿರುವ ಥೈರಾಯ್ಡ್ ಸಮಸ್ಯೆಗಳು ಯೇಸು ನಾಮದಲ್ಲಿ ಸೌಖ್ಯಗೊಳ್ಳಲಿ. ಯೇಸು ಸ್ವಾಮಿಯ ಪವಿತ್ರ ರಕ್ತದ ಬಲವು ಶ್ವಾಸಕೋಶಗಳಲ್ಲಿ ಸಂಚರಿಸಲಿ. ಶ್ವಾಸಕೋಶಗಳು ಯೇಸು ಸ್ವಾಮಿಯ ನಾಮದಲ್ಲಿ ಸೌಖ್ಯಗೊಳ್ಳಲಿ. ಯೇಸು ಸ್ವಾಮಿಯ ಪವಿತ್ರ ನಾಮದ ಬಲದಲ್ಲಿ ಉಸಿರಾಟಕ್ಕಿರುವ ತೊಂದರೆಗಳು ಸೌಖ್ಯಗೊಳ್ಳಲಿ. ಯೇಸುವಿನ ಪವಿತ್ರ ರಕ್ತದ ಬಲ ಹೃದಯದಲ್ಲಿ ಇಳಿಯಲಿ. ಹೃದಯ ರೋಗಗಳು ಯೇಸು ನಾಮದಲ್ಲಿ ಸೌಖ್ಯಗೊಳ್ಳಲಿ. ಏನೇನೋ ಬರುವ ತೊಂದರೆ, ಹೃದಯದಲ್ಲಿರುವ ಬ್ಲಾಕ್ಗಳು ಯೇಸು ನಾಮದ ಶಕ್ತಿಯಲ್ಲಿ ಪೂರ್ಣವಾಗಿ ತೊಲಗಿ ಯೇಸುವಿನ ಪಾದಗಳ ಕಡೆಗೆ ಹೋಗಲಿ. ಯೇಸು ಸ್ವಾಮಿಯ ಪವಿತ್ರ ರಕ್ತದ ಬಲವು ಹೊಟ್ಟೆಯಲ್ಲಿ ಚಲಿಸಲಿ. ಹೊಟ್ಟೆಯಲ್ಲಿರುವಂತಹ ದೊಡ್ಡ ಕರುಳು, ಸಣ್ಣ ಕರುಳಿನ ಮೇಲೆ, ಲಿವರಿನ ಮೇಲೆ, ಪ್ಯಾಂಕ್ರಿಯಾಸಿನ ಮೇಲೆ ಯೇಸುವಿನ ಅದ್ಭುತ ರಕ್ತವು ಚಲಿಸಲಿ. ಗ್ಯಾಸ್ಟ್ರಿಕ್ ರೋಗಗಳು ಯೇಸು ನಾಮದಲ್ಲಿ ಸೌಖ್ಯಗೊಳ್ಳಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ಲಿವರ್ ಕಾಯಿಲೆಗಳು ಸೌಖ್ಯಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಜೀರ್ಣಾಂಗಗಳು ಬಲಗೊಳ್ಳಲಿ. ತಿಂದ ಆಹಾರವು ಜೀರ್ಣವಾಗದ ತೊಂದರೆಗಳು ಯೇಸು ನಾಮದಲ್ಲಿ ಇದೀಗಲೇ ತೊಲಗಿ ಹೋಗಲಿ. ಹೊಟ್ಟೆಯಲ್ಲಿರುವಂತಹ ಸಕಲ ವಿಧವಾದ ಅಲ್ಸರ್ ರೋಗಗಳು ಸೌಖ್ಯಗೊಳ್ಳಲಿ. ಕಾಮಾಲೆ ರೋಗಿಗಳು ಸೌಖ್ಯಗೊಳ್ಳಲಿ. ಬಿಪಿ ರೋಗಿಗಳು ಸೌಖ್ಯಗೊಳ್ಳಲಿ. ಸಕ್ಕರೆ ಕಾಯಿಲೆ ಉಳ್ಳ ರೋಗಿಗಳು ಸೌಖ್ಯಗೊಳ್ಳಲಿ. ಯೇಸು ನಾಮದ ಬಲದಲ್ಲಿ ಪ್ಯಾಂಕ್ರಿಯಾಸ್ ಸೌಖ್ಯಗೊಳ್ಳಲಿ. ಯೇಸುವಿನ ಪರಿಶುದ್ಧ ರಕ್ತದ ಬಲವು ಇಡೀ ಶರೀರದಲ್ಲಿ ಆವರಿಸಿಕೊಳ್ಳಲಿ. ಕುತ್ತಿಗೆ ನೋವು, ಸೊಂಟ ನೋವು, ಬೆನ್ನು ನೋವು ಯೇಸು ನಾಮದ ಬಲದಲ್ಲಿ ಇದೀಗಲೇ ತೊಲಗಿ ಯೇಸುವಿನ ಪಾದಗಳ ಕಡೆಗೆ ಹೋಗಲೆಂದು ಆಜ್ಞಾಪಿಸುತ್ತೇನೆ. ನಿಮ್ಮ ಪವಿತ್ರ ರಕ್ತದ ಬಲವು
ತಕ್ಷಣದಲ್ಲಿ ಇಳಿಯಲಿ. ಗರ್ಭಕೋಶದ ಗಡ್ಡೆಗಳು ಗುಳ್ಳೆಗಳು ಯೇಸು ನಾಮದಲ್ಲಿ ಅಪ್ರತ್ಯಕ್ಷಗೊಳ್ಳಲಿ. ಯೇಸು ನಾಮದ ಬಲದಲ್ಲಿ ಗರ್ಭಕೋಶದ ರೋಗಗಳು ಯೇಸು ನಾಮದಲ್ಲಿ ಸೌಖ್ಯಗೊಳ್ಳಲಿ. ಬ್ಲೀಡಿಂಗ್ ರೋಗಗಳು ಯೇಸು ನಾಮದಲ್ಲಿ ಸೌಖ್ಯಗೊಳ್ಳಲಿ. ಇದೀಗಲೇ ಬ್ಲೀಡಿಂಗ್ ಆಗುತ್ತಿರುವ ತೊಂದರೆಗಳಿಂದಲೇ ಯೇಸು ನಾಮದಲ್ಲಿ ಇದೀಗಲೇ ನಿಂತು ಹೋಗಲಿ. ದೇವನ ಅದ್ಭುತ ರಕ್ತದ ಬಲವು ಗುಂಪಿನಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ. ಮೊಣಕಾಲುಗಳ ಮೇಲೆ ಸ್ವಾಮಿಯ ರಕ್ತದ ಬಲವು ಚಲಿಸಲಿ. ಪೈಲ್ಸ್ ರೋಗಗಳ ಮೇಲೆ ಪ್ರಭುವಿನ ಅಭಿಷೇಕವು ಚಲಿಸಲಿ. ಎಲ್ಲ ಪೈಲ್ಸ್ ರೋಗಿಗಳು ಸೌಖ್ಯಗೊಳ್ಳಲಿ. ಫಿಶರ್ ರೋಗಿಗಳು ಸೌಖ್ಯಗೊಳ್ಳಲಿ. ಯೇಸುವಿನ ಪವಿತ್ರ ನಾಮದ ಬಲದಲ್ಲಿ ಮಕ್ಕಳಿಲ್ಲದ ದಂಪತಿಗಳು ಯೇಸು ನಾಮದಲ್ಲಿ ಮಕ್ಕಳನ್ನು ಪಡೆಯಲಿ. ಯೇಸುವಿನ ನಾಮದಲ್ಲಿ ಬಂಜತನವು ಬಿಟ್ಟು ಹೋಗಲಿ. ಪೂರ್ಣವಾಗಿ ದೇವನ ಅಭಿಷೇಕವು ಗರ್ಭಗಳಲ್ಲಿ ಚಲಿಸಿ ಮಕ್ಕಳ ಸೌಭಾಗ್ಯ ಉಂಟಾಗುವುದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಯ ಅದ್ಭುತ ರಕ್ತದ ಬಲವು ಕಾಲುಗಳ ಮೇಲೆ ಚಲಿಸಲಿ, ಕೈಗಳ ಮೇಲೆ ಚಲಿಸಲಿ, ಭುಜದ ಮೇಲೆ ಚಲಿಸಲಿ, ಸೊಂಟದ ಮೇಲೆ ಬೆನ್ನ ಮೇಲೆ ಚಲಿಸಲಿ. ಸರ್ವ ರೋಗಗಳು ನೋವುಗಳು ಯೇಸು ನಾಮದ ಬಲದಲ್ಲಿ ಕೊಡಲಿ. ಯೇಸುವಿನ ನಾಮದಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ. ವರ್ಷಗಳಿಂದ ಪಿಶಾಚಿ ಕಟ್ಟಿದ ಬಂಧನಗಳು ಯೇಸು ನಾಮದಲ್ಲಿ ಚಿತ್ರಗೊಳ್ಳಲು ಸರ್ವ ಪರಿಶುದ್ಧ ನಾಮದ ಶಕ್ತಿ ಈ ದೇವಾಲಯದಲ್ಲಿರುವ ಎಲ್ಲ ಕುಟುಂಬಗಳ ಮೇಲೆ ಚಲಿಸಲಿ. ಅಭಿಷೇಕದ ಪರಿಶುದ್ಧ ರಕ್ತವು ಎಲ್ಲ ವ್ಯಕ್ತಿಗಳ ಮೇಲೆ ಹರಿದು ಹೋಗುವುದಕ್ಕಾಗಿ ಸ್ತೋತ್ರ. ಎಲ್ಲ ಪಿಶಾಚಿಗಳ ರೋಗದ ಕಟ್ಟುಬಂಧನಗಳು ಪ್ರಭು ಯೇಸುವಿನ ಪರಿಶುದ್ಧ ರಕ್ತದ ಬಲದಲ್ಲಿ ಚಿತ್ರಗೊಂಡ ಯೇಸುವಿನ ಪಾದಗಳ ಕಡೆಗೆ ಹೋಗಿ ಪ್ರಾರ್ಥಿಸುತ್ತೇನೆ. ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಹಲ 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 ಹಲ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ, 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 ಹಾಲೆಲೂಯಾ. ರಕ್ತದಲ್ಲಿ ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನನಗಿಲ್ಲ. ಯೇಸು ರಕ್ತದಲ್ಲಿ ನಾ ಮುಳುಗಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನನಗಿಲ್ಲ. ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನನಗಿಲ್ಲ. ಯೇಸು ರಕ್ತದಲ್ಲಿ ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನನಗಿಲ್ಲ. ಯೇಸು ರಕ್ತದಲ್ಲಿ ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನನಗಿಲ್ಲ, ಯಾವ ಕೇಡು ನನಗಿಲ್ಲ, ಯಾವ ಭಯವು ನನಗಿಲ್ಲ, ಯಾವ ಕೇಡು ನನಗಿಲ್ಲ, ಯಾವ ಭಯವು ನನಗಿಲ್ಲ. ಯೇಸು ರಕ್ತದಲ್ಲಿ ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು. ಕ್ರಿಸ್ತನ ರಕ್ತವು ನನಗಿರಲು, ಸೈತಾನ ಬಳಿ ಬರಲು. ಕ್ರಿಸ್ತನ ರಕ್ತವು ನನಗಿರಲು, ಸೈತಾನ ಬಳಿ ಬರಲು. ನಮಗಾಗಿ ಕ್ರಿಸ್ತೇಸು ಬಲಿಯಾದರು, ಮರಣವ ಗೆದ್ದಿದರು.
ನಮಗಾಗಿ ಕ್ರಿಸ್ತೇಸು ಬಲಿಯಾದರು, ಮರಣವ ಗೆದ್ದಿರರು. ಯೇಸು ರಕ್ತದಲ್ಲಿ ನಾವೆಂದಿರುವೆ, ನನಗ್ಯಾವುದೇ ಭಯವಿಲ್ಲ. ಯಾವ ಕೇಡು ನಾವೆಂದಿರುವೆ, ನನಗ್ಯಾವುದೇ ಭಯವಿಲ್ಲ. ಯಾವ ಕೇಡು ನನಗಿಲ್ಲ. ಪಾಪವ ಶಾಪವ ತಾನೊತ್ತು ಬಂಧನದಿ ಬಿಡಿಸಿದರು. ಪಾಪವ ಶಾಪವ ತಾನೊತ್ತು ಬಂಧನದಿ ಬಿಡಿಸಿದರು. ನಷ್ಟವ ನೀಗುತ್ತಲಿ ಜೊತೆಗಿದ್ದು ಕಾಯುವರು. ನಷ್ಟವ ನೀಗುತ್ತಲಿ ಜೊತೆಗಿದ್ದು ಕಾಯುವರು. ನನಗ್ಯಾವುದೇ ಭಯವಿಲ್ಲ. ಯಾವ ನನಗ್ಯಾವುದೇ ಭಯವಿಲ್ಲ. ಯಾವ ಕೇಡು ನನಗಿಲ್ಲ. ಯೇಸು ರಕ್ತದಲ್ಲಿ ನಾ ಮುಳುಗಿರುವೆ, ನನಗ್ಯಾವುದೇ ಭಯವಿಲ್ಲ. ಯಾವ ಕೇಡು ನನಗಿಲ್ಲ. ಯೇಸು ರಕ್ತದಲ್ಲಿ ನಾನೆಂದು ಯಾವ ಕೇಡು ನನಗಿಲ್ಲ. Hallelujah. Hallelujah. ಕೆಟ್ಟ ಕನಸುಗಳು ಬೀಳುವಂತದ್ದು ಮತ್ತು ಅದರಿಂದ ಭಯ ಉಂಟಾಗುವುದು. ಆ ರೀತಿ ತೊಂದರೆ ಉಳ್ಳವರು ಒಮ್ಮೆ ಎದ್ದು ನಿಲ್ಲಿ. ನಾಚಿಕೆಪಡಬೇಡಿ, ಎದ್ದು ನಿಲ್ಲಿ. ಇಂಥವರಾಗಿ ಎರಡನೇದಾಗಿ ನಮ್ಮ ಸ್ವಾರ್ಥದ ಹೊರೆ. ಏನು ಕೆಲಸ ಮಾಡಿದರೂ ಯಶಸ್ವಿಯಾಗಲ್ಲ, ತುಂಬ ಸಹಾಯ ಇದೆ. ಆ ತೊಂದರೆಗಳವರು ಕೂಡ ಎದ್ದು ನಿಲ್ಲಿ. ಬಡ್ಡಿ ಕಟ್ಟುವಂಥ ಅವಸ್ಥೆಗೆ ಬಂದು ಎಷ್ಟು ಔಷಧಿ ತಗೊಂಡ್ರು, ಕ್ರೀಮ್ ಹಚ್ಚಿದ್ರು, ಕಲೆಗಳು ಹೋಗಲ್ಲ, ಕೆರೆಯುವಂಥ ತೊಂದರೆಗಳು ಹೋಗಲ್ಲ. ಚರ್ಮ ಕಾಯಿಲೆ ಇದೆ, ಆ ಯೇಸುವಿನ ಪವಿತ್ರ ನಾಮದಲ್ಲಿ ಇದೀಗ ನಾನು ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರೇ, ನಿಮ್ಮ ಪರಿಶುದ್ಧವಾದ ಸಾನ್ನಿಧ್ಯದಲ್ಲಿ ನಿಂತಿರುವ ಸಹೋದರ ಸಹೋದರಿಯರ ಮೇಲೆ ಶೀತಲ ಕರಗಳನ್ನು ಚಾಚಿರಿ. ರಾತ್ರಿಯ ವೇಳೆ ನಿದ್ರೆ ಬರದೆ ಮತ್ತು ನಿದ್ರೆ ಮಾಡುವ ಸಂದರ್ಭದಲ್ಲಿ ಭಯಾನಕ ಕನಸುಗಳು ಬೀಳುವ, ಭಯ ಉಂಟಾಗುವ ಸಕಲ ಭೂತ ಪ್ರೇತ ಪೈಶಾಚಿಕ ಶಕ್ತಿಗಳ ಬಂಧನಗಳು ಯೇಸು ನಾಮದ ಬಲದಲ್ಲಿ ಚಿತ್ರಗೊಂಡ ಯೇಸುವಿನ ಪಾದಗಳ ಕಡೆಗೆ ತೊಲಗಿ ಹೋಗಬೇಕೆಂದು ಆಜ್ಞೆ ಮಾಡುತ್ತೇನೆ. ದೇವರೇ, ಎರಡನೇದಾಗಿ ಸಾಲದ ಬಾಧೆಯುಳ್ಳಂತಹ ಕುಟುಂಬಗಳನ್ನು ಸಮರ್ಪಿಸುತ್ತೇನೆ. ಏನು ಕೆಲಸ ಮಾಡಿದರೂ ತುಂಬಾ ಸಾಲವಿದೆ, ಸಾಲ ತೀರಿಸುವ ಮಾರ್ಗಗಳು ಕಾಣುವುದಿಲ್ಲ. ಈ ಸಮಸ್ಯೆ ವಿರುದ್ಧದಲ್ಲಿರುವ ಕುಟುಂಬಗಳ ಮೇಲೆ ನಿಮ್ಮ ಆಶೀರ್ವಾದವನ್ನು ಕರಗಳಿಂದ ಹಾಕಿರಿ. ಎಲ್ಲ ಸಾಲದ ಹೊರೆಗಳೇ ಯೇಸು ಸ್ವಾಮಿಯ ನಾಮದ ಬಲದಲ್ಲಿ ತೊಲಗಿ ಯೇಸುವಿನ ಪಾದಗಳ ಕಡೆಗೆ ಹೋಗಿದ್ದು ಆಜ್ಞಾಪಿಸುತ್ತೇನೆ. ಮಾರ್ಗವು ಸತ್ಯವು ಜೀವವಾಗಿರುವ ಸ್ವಾಮಿ ಯೇಸುವೆ, ನಿಮ್ಮ ಅಭಿಷೇಕದ ಶಕ್ತಿ ಈಗ ಇವರನ್ನು ಆವರಿಸಿಕೊಂಡು ಎಲ್ಲ ಸಾಲದ ಬಾಧೆಗಳನ್ನು ಬಿಡಿಸಿ ಆಶೀರ್ವಾದವನ್ನು ಕರುಣಿಸುವುದಕ್ಕಾಗಿ ಸ್ತೋತ್ರ. ಅಂತೆಯೇ ಚರ್ಮ ರೋಗದ ಸಮಸ್ಯೆಗಳುಳ್ಳ ವ್ಯಕ್ತಿಗಳನ್ನು ಸಮರ್ಪಿಸುತ್ತೇನೆ. ಎಷ್ಟು ಔಷಧಿ ತೆಗೆದುಕೊಂಡರೂ ಗುಣವಾಗದ ಚರ್ಮ ರೋಗದ ಬಂಧನಗಳು ಯೇಸುವಿನ ಪವಿತ್ರ ನಾಮದ ಬಲದಲ್ಲಿ ಇದೀಗಲೇ ತೊಲಗಿ ಯೇಸುವಿನ ಪಾದಗಳ ಕಡೆಗೆ ಹೋಗಿದ್ದು ಆಜ್ಞಾಪಿಸುತ್ತೇನೆ. ಯೇಸುವೇ ಸ್ತೋತ್ರ, ವಂದನೆ, ಆರಾಧನೆ, ಸ್ತುತಿಸೋಣ. ಹಾಲೆಲೂಯಾ, Hallelujah, 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 hallelujah. Hallelujah.
hallelujah, 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 shandara bara 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 bara, hallelujah, 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 hallelujah. PCOD ಎನ್ನುವಂಥ ಒಂದು ಕಾಯಿಲೆ ನಾರ್ಮಲ್ ಆಹಾರವನ್ನು ತಿನ್ನಲಿಕ್ಕಾಗುವುದಿಲ್ಲ, ಡಯಟ್ ಫಾಲೋ ಮಾಡುವಂಥದ್ದು. ಆ ರೀತಿ ತೊಂದರೆಯಲ್ಲಿರುವವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ದೇವರ ಸಂದೇಶ. ಆ ರೀತಿ PCOD ಸಮಸ್ಯೆ ಹೆಣ್ಮಕ್ಳಿಗಿರುವಲ್ಲಿ ಅವರಿಗಾಗಿ ಪ್ರಾರ್ಥಿಸ್ತೇನೆ ಎಂದು ನಿಲ್ಲುವಂಥದ್ದು. ಮೊಣಕಾಲುಗಳಲ್ಲಿ ಬರುವ ನೋವು, ಮೊಣಕಾಲು ನೋವುಗಳು ಯೇಸುನಾಮದಲ್ಲಿ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಮೊಣಕಾಲು ನೋವಿರುವವರಲ್ಲಿ ಕೆಲವೊಮ್ಮೆ ಡಾಕ್ಟರ್ ಹೇಳಿರ್ಬೋದು ನಿಮಗೆ ಆಪರೇಷನ್ ಮಾಡಬೇಕು ಅಂತಂದ್ರೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳಿರ್ಬೋದು. ವಿಶ್ವಾಸಿಸಿ, ಈ ಸಮಯ ಯೇಸು ಪ್ರಭು ನಿಮಗೆ ಅದ್ಭುತವಾದ ಸೌಖ್ಯವನ್ನು ನೀಡುತ್ತಾನೆ. ಅನೇಕ ಪ್ರಶ್ನೆ ಕೂತ್ಕೊಳ್ಳಿಕ್ಕೋಸ್ಕರ ಎಲ್ಲ ಮೊಣಕಾಲು ನೋವುಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಅಭಿಷೇಕದ ಶಕ್ತಿಯು ಮೊಣಕಾಲುಗಳ ಸಹೋದರಿಯರೇ, ಇದೀಗ ನಿಮ್ಮ ಶರೀರವನ್ನೊಮ್ಮೆ ಪರೀಕ್ಷೆ ಮಾಡಿ ನೋಡಿ. ದೇವರ ಸಾನ್ನಿಧ್ಯಕ್ಕೆ ನಾವು ಬರುವಾಗ ದೇವರ ಶಕ್ತಿಯು ಖಂಡಿತವಾಗಿ ನಮ್ಮನ್ನು ಸ್ಪರ್ಶಿಸುತ್ತದೆ. ನಮ್ಮೆಲ್ಲ ಶಾರೀರಿಕ ನೋವುಗಳು ಮತ್ತು ಮಾನಸಿಕ ನೋವುಗಳು ಕೂಡ ನಮಗೆ ಬಿಡುಗಡೆ ಆಗುತ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವೊಮ್ಮೆ ನೀವು ಬೆಳಿಗ್ಗೆ ಧ್ಯಾನಕ್ಕೆ ಬರಲು ಮನಸ್ಸಿಲ್ಲದೆ ಇದ್ದಿರಬಹುದು. ಒಂದು ರೀತಿಯ ದುಃಖ, ಒಂದು ರೀತಿಯ ಬೇಜಾರು, ಯಾಕೆ ಹೋಗೋದು ಕಡೆಗಾಗಿ ನೀವು ಅಂದ್ಕೊಂಡ್ರಿ. ಆದ್ರೆ ಏನೋ ದೇವರ ಕರುಣೆ ಇಲ್ಲಿವರೆಗೂ ಬಂದ್ರಿ. ಈಗ ಆ ಒಂದು ಮಾನಸಿಕವಾದ ದುಃಖ ಕಾಣುವುದಿಲ್ಲ. ದೇವರು ನನ್ನ ಪಾಲಿಗಿದ್ದಾರೆ, ದೇವರು ನನ್ನನ್ನು ಅನುಗ್ರಹಿಸುತ್ತಾರೆ ಎನ್ನುವ ವಿಶ್ವಾಸ, ಧೈರ್ಯ ನಿಮಗೆ ಸಮಯ ಬಂದಿದೆ. ಅದು ಕೂಡ ದೇವರ ಒಂದು ಅನುಗ್ರಹ. ಹಾಗೆ ಮುಂಜಾನೆ ಧ್ಯಾನಕ್ಕೆ ಬರುವುದಕ್ಕೆ ನಿಮಗೆ ಕೆಲವು ಶಾರೀರಿಕ ಅಡೆತಡೆಗಳು ಇದ್ದಿರಬಹುದು. ಮುಂಜಾನೆ ಇದ್ದಂತಹ ಆ ಶರೀರದ ನೋವುಗಳು ಈಗ ನಿಮಗೆ ಕಾಣುವುದಿಲ್ಲ. ಸುಸ್ತಾಗಿರ್ಬೋದು, ಬಾಡಿ ಪೇನ್ ಆಗಿರ್ಬೋದು, ಅಥವಾ ಬೇರೇನೋ ನಿಮ್ಮ ಶರೀರದ ನೋವುಗಳಾಗಿರ್ಬೋದು. ಈ ಸಮಯ ಅದ್ಯಾವುದೂ ಕಾಣುವುದಿಲ್ಲ. ಒಂದು ರೀತಿಯ ಹೊಸದಾದ ಚೈತನ್ಯ ನಿಮಗೆ ಬಂದಂತೆ ತೋರುತ್ತಾ ಇದೆ. ನಿಮ್ಮ ಮನಸ್ಸು ಈಗ ಉಲ್ಲಾಸವೇಗಿದೆ. ಆ ರೀತಿ ನಿಮ್ಮ ಶರೀರದಲ್ಲಿ ಏನಾದರೂ ಒಂದು ಸೌಖ್ಯದ ಅನುಭವ ಬಂದಿದೆಯಾ ಅಂತ ಪರೀಕ್ಷೆ ಮಾಡಿ ನೋಡಿ. ಏನಾದರೂ ಸೌಖ್ಯದ ಅನುಭವ ನೀವು ಹೊಂದಿರುತ್ತೀರಾ? ಹೊಂದಿದ ನಿಮಗೆ ಗೊತ್ತಿರುತ್ತೆ. ಮುಂಜಾನೆ ನೀವು ಬಂದ ಪರಿಸ್ಥಿತಿಗೂ ಈಗ ದೇವರ ಮುಂದೆ ಕುಳಿತಿರುವಂತಹ ಒಂದು ಪರಿಸ್ಥಿತಿಗೂ ನಿಮಗೆ ಅನುಭವ ಇರುತ್ತೆ. ಹಾಗೆ ಯಾವುದಾದ್ರೂ ಶರೀರದ ಒಂದು ನೋವು ಬಿಟ್ಟು ಹೋಯ್ತು, ಈಗ ನಾನು ಚೆನ್ನಾಗಿದ್ದೇನೆ, ದೇವರು ನನಗೆ ಸ್ಪರ್ಶಿಸಿದ್ದಾನೆ ಎನ್ನುವ ಒಂದು ಸೌಖ್ಯದ ಅನುಭವ ಹೊಂದಿಕೊಂಡವರು ಒಮ್ಮೆ ನೀವು ಕುತ್ಕೊಂಡ ಜಾಗದಲ್ಲೇ ಎದ್ದು ನಿಲ್ಬೋದಾ? ಪರೀಕ್ಷೆ ಮಾಡಿ. ನಿಮ್ಮ ತಲೆಯಿಂದ ಕಾಲು ಬೆರಳವರೆಗೆ ಪರೀಕ್ಷೆ ಮಾಡಿ. ನಿಮ್ಮ ಕೈಕಾಲುಗಳನ್ನು ಪರೀಕ್ಷೆ ಮಾಡಿ. ನಿಮ್ಮ ಸೊಂಟ, ನಿಮ್ಮ ಬೆನ್ನು, ನಿಮ್ಮ ಎರಡು ಭುಜ, ಪ್ರತ್ಯೇಕವಾಗಿ ನಿಮ್ಮ ಭುಜಗಳು, ಕೈ ಎತ್ತಲಿಕ್ಕೆ
ಎತ್ತಲಿಕ್ಕೆ ಆಗ್ತದೆ. ಕೈಯಲ್ಲಿ ನೋವಿದ್ರೆ ಈಗ ಕೈ ನೋವಿಲ್ಲ, ಹಾಗೆ ನಿಮ್ಮ ಕೈ, ಕಾಲು, ಬೆನ್ನು, ಸೊಂಟ, ನಿಮ್ಮ ಹೊಟ್ಟೆ ಊಟ, ಮುಂಜಾನೆ ನಿಮಗೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇಲ್ಲಿ ಮತ್ತು ಮಧ್ಯಾಹ್ನ ಒಳ್ಳೆ ಊಟ ಮಾಡಿದ್ದೀರಿ, ಹೊಟ್ಟೆ ನೋವಿಂದ ದೇವರು ಬಿಡುಗಡೆ ಕೊಟ್ಟಿರ್ಬೋದು. ಹೀಗೆ ಯಾವುದಾದ್ರೂ ಒಂದು ಸೌಖ್ಯದ ಅನುಭವ ನಿಮಗೆ ಖಂಡಿತವಾಗಿ ಸಿಕ್ಕಿದೆ. ಸೌಖ್ಯದ ಅನುಭವ ಸಿಕ್ಕವರು 4 ಮಂದಿ ಎದ್ದು ನಿಂತ್ಕೊಂಡಿದ್ದಾರೆ, 5 ಮಂದಿ ಇದ್ದಾರೆ. ಹಾಗಾಗಿ ನೀವು ಏನು ಸೌಖ್ಯ ಅನುಭವಿಸಿದ್ರಿ ನನಗೆ ಗೊತ್ತಿಲ್ಲ. ಹಾಗಾಗಿ ದೇವರು ನಿಮಗೆ ನೀಡಿದ ಸಣ್ಣ ಒಂದು ಕೃಪೆಯಾದರೂ ದೇವರಿಗೆ ನೀವು ಕೃತಜ್ಞತೆ ಸಲ್ಲಿಸುವುದು ಕರ್ತವ್ಯ. ಹಾಗೆ ನಿಮ್ಮ ಬಾಯಿಂದ ನಾವು ಕೂಡ ಕೇಳಿದ್ದೇವೆ, ನಿಮ್ಗೆ ಏನಾಗಿತ್ತು, ದೇವರಿಗೆ ಹೇಗೆ ನಿಮ್ಮನ್ನು ಸ್ಥಾಪಿಸಿದ್ರಿಂದಾಗಿ. ಹಾಗಾಗಿ ದಯವಿಟ್ಟು ಮುಂದೆ ಬನ್ನಿ, ನಮ್ಮ ಸಹೋದರರು ನಿಮಗೆ ಮೈಕ್ ಕೊಡ್ತಾರೆ. ನಿಮ್ಮ ಹೆಸರು ಮತ್ತು ಈ ಮುಂಜಾನೆ ನಿಮಗೆ ಸಿಕ್ಕ ದೇವರ ಸೌಖ್ಯ ಅಷ್ಟೇ ಹೇಳಿದ್ರೆ ಸಾಕಲ್ಲ. ಎರಡೇ, ನಿಮ್ಮ ಹೆಸರು ಮತ್ತು ನಿಮಗಾದ ಸೌಖ್ಯ. ಬನ್ನಿ, ಮುಂದೆ ಬನ್ನಿ, ದಯವಿಟ್ಟು ನಿಂತವ್ರು ಮುಂದೆ ಬನ್ನಿ, ಕಡಿದ್ರೆ ಕೂಡ ಬನ್ನಿ, ಇಲ್ಲಿ ಬನ್ನಿ, ಈ ಮೈಕ್ ಹತ್ರ ಬನ್ನಿ. ನಿಮ್ಮ ಹೆಸರು ಹೇಳಿ ಮತ್ತು ನಿಮ್ಗಾದ ಸೌಖ್ಯ ಅಷ್ಟೇ ಹೇಳಿ, ಬೇರೆ ಏನು ಹೇಳಲಿಕ್ಕಿಲ್ಲ. ಹಾಗೆ ಹೇಳಿ, ಹಾಗೆ ಹೇಳಿ, ಬನ್ನಿ ಹೇಳಿ. ನಿಮ್ಮ ಹೆಸರು ಹೇಳಿ. ಎಲಿಸಬೆತ್. ಹಾ, ನನ್ಗೆ ಬೆಳಗ್ಗೆ ಬರುವಾಗ ಸುಸ್ತಾಗಿತ್ತು, ಹೊಟ್ಟೆ ನೋವು ಒಂಥರ ಇತ್ತು, ಇವಾಗ ಏನಿಲ್ಲ. ಪ್ರೈಸ್ ಲಾರ್ಡ್. ಕೈ ತಟ್ಟಿ ದೇವರಿಗೆ ವಂದನೆ ಹೇಳೋಣ. ನನಗೆ ಸೌಖ್ಯ ಸಿಕ್ಕಿದೆ, ಯೇಸುವಿಗೆ ಸ್ತೋತ್ರ. ಪ್ರೈಸ್ ಲಾರ್ಡ್. ಕೈ ತಟ್ಟಿ ದೇವರಿಗೆ ವಂದನೆ ಹೇಳೋಣ. ನನ್ನ ಹೆಸರು ಸ್ಟೆಲ್ಲ ಸರ್. ನನಗೆ ತುಂಬ ಕಾಲು ನೋವಿತ್ತು, ಮೈಕ್ ಹತ್ರ ಹತ್ರ. ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ನೀವು ಬೇಡ್ದಾಗಿಂದ ನಾನು ಬೇಡ್ಕೊಂಡಾಗಿದ್ದೆ ಕಾಲು ನೋವೇ ಇಲ್ಲ ಥರ ಅನಿ ಥರ ನನಗೆ ಅನಿಸ್ತು. ನಂಗೆ ತುಂಬ ಆಶ್ಚರ್ಯ ಆಗುತ್ತೆ ಸರ್. ತುಂಬ ಕಾಲು ನೋವಿತ್ತು, ಹೌದು, ಅದು ಎಷ್ಟು ದಿನಗಳಿಂದ? ತುಂಬ ದಿವಸದಿಂದ ಇತ್ತು ಸರ್. ಈಗ ಬೇಡ್ಕೊಂಡಾಗಿಂದ ನನಗೆ ಮುಟ್ಟಿ ಕಾಲು ಆಗ್ತಾ ಇದ್ದೆ. ಈಗ ಬೇಡ್ಕೊಂಡು ಕಾಲು ನೋವೇ ಕಾಣಿಸ್ತಾ ಇಲ್ಲ. ಇವಾಗ ಒಂದು 5 ನಿಮಿಷದಿಂದ ಹೌದು, 5 ನಿಮಿಷದಿಂದ ಕಾಲು ನೋವು ಹೋಯ್ತು. ತುಂಬ ದಿನಗಳಿಂದ ಕಾಲು ಹನಿ ನೋವು ಥರ ಕಟ್ಟಿಸಿದ್ದಾರೆ. ಗಟ್ಟಿಯಾಗಿ ಕೈ ತಟ್ಟಿ ದೇವರಿಗೆ ವಂದನೆ ಹೇಳೋಣ. ಬನ್ನಿ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಜಾನೆಟ್ ಕವಿತಾ. ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಇದೆ. ನಾನು 40 ಡೇಸ್ 12 ತನಕ ಫಾಸ್ಟಿಂಗ್ ಇರಬೇಕಂತ ಬೇಡಿಕೊಳ್ತೇನೆ. ಆದ್ರೂ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ತಲೆ ಇಲ್ಲಿ ತುಂಬ ನೋವು ಬರುತ್ತೆ. ಆದರೆ 12 ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇರ್ತೀನಿ. ಆದರೆ ಇವತ್ತು ಬಂದುಬಿಟ್ಟು ಇಲ್ಲಿ ಊಟ ಕೊಡೋ ತನಕ ನಾನು ಹಂಗೆ ಇದ್ದೆ, ತಲೆನೋವು ಬಂತು, ಆದರೂ ಅದು ಹಂಗೆ ಹೋಯ್ತು, ಹೆಂಗೆ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್. ಜೀಸಸ್ಗೆ ತುಂಬ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಕೈ ತಟ್ಟಿ ದೇವರಿಗೆ ವಂದನೆ ಹೇಳೋಣ. ನನ್ನ ಹೆಸರು ಆರೋಗ್ಯನಾಥ್. ನನಗೆ ಬೆಳಗ್ಗೆಯಿಂದ ತಡೆ ತುಂಬ ತಡೆ, ಧ್ಯಾನಕ್ಕೆ ಬರೋಕ್ಕಾಗ್ತಾ ಇದ್ದಿಲ್ಲ, ಅಷ್ಟೊಂದು ತಡೆ. 1 ವೀಕಿಂದ ಬ್ಯಾಕ್ ಪೇನ್, ಶೋಲ್ಡರ್ ಟು 1 ವೀಕಿಂದ ಬ್ಯಾಕ್ ಪೇನು, ಶೋಲ್ಡರ್ ಪೇನು. ಈಗ ನನಗೆ ಇಲ್ಲಿ ಧ್ಯಾನ ಇದಾದ್ಮೇಲೆ ಈ ಸಮಯ, ಈಗ ಧ್ಯಾನ ಮಾಡುವ ಸಮಯದಲ್ಲಿ ಏನು ತೊಂದರೆ ಇಲ್ಲ, ಏನು ನೋವು ಕಾಣ್ತಾ ಇಲ್ಲ. ಗಟ್ಟಿಯಾಗಿ ಕೈ ತಟ್ಟಿ ದೇವರಿಗೆ ವಂದನೆ ಹೇಳೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಹೆಸರು ಲೂರ್ದ್ ಮೇರಿ ಅಂತ. ನನಗೆ ಯಾವಾಗಲೂ ಗಂಟ್ಲಲ್ಲಿ ತೊಂದರೆ ಇತ್ತು, ಯಾವಾಗಲೂ ತೊಂದರೆ ಇರೋದು, ಏನೋ ಗಂಟ್ಲಲ್ಲಿ ಇರೋಂಗೆ ನನಗೆ ಭಾಸ ಆಗೋದು. ಆದರೆ ನಾನು ಎಷ್ಟೋ ಆಸ್ಪತ್ರೆಗೆ ಹೋಗದೆ ಇದ್ದವಳು ಸುಮಾರು 10-12 ಆಸ್ಪತ್ರೆಗಳಿಗೆ ಹೋಗಿ ಸುತ್ತು ಬಂದಿದ್ದೀನಿ. ಎಲ್ಲರೂ ಹೇಳಿದರು ಏನು ತೊಂದರೆಯೇ ಇಲ್ಲ ಅಂತ ಹೇಳಿದರು. ಕೊನೆಗೆ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ಹೋದಾಗಲೇ ಹೇಳಿದರು, ನಿನ್ನ ಗಂಟ್ಲಲ್ಲಿ ನಿನಗೆ ಥೈರಾಯ್ಡ್ ಇದೆ ಅಮ್ಮ, ಅದನ್ನು ನೀನು ಟೆಸ್ಟ್ ಮಾಡಿ ನೀನು ಔಷಧಿ ತಗೋ ಅಂತ ಹೇಳಿದರು. ಆದರೆ ನನಗೆ ದೇವ್ರ ನಂಬಿಕೆ ಇದ್ದಿದ್ದರಿಂದ ಅವರನ್ನು ನಂಬಿ ನಾನು ಪ್ರಾರ್ಥನೆ ಮಾಡಿದೆ. ಇವಾಗ ನನಗೆ ತೊಂದರೆ ಎಲ್ಲ ಕಡಿಮೆಯಾಗಿದೆ. ದೇವರಿಗೆ ವಂದನೆ ಮತ್ತು ಸ್ತುತಿಯನ್ನು ಸಲ್ಲಿಸ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ.
ಸಾಲಿನಲ್ಲಿ 3 ಜನರಾಗಿ ಸೇರ್ಕೊಳ್ಳಿ. ನೀವು ಯಾರ ತಲೆ ಮೇಲೆ ಕೈ ಇಟ್ಟಿದ್ದೀರಿ ಅವರೊಂದಿಗೆ ಸೀರಿಯಸ್ಲಿ ದೇವರ ಮಹಾಕರುಣೆಯು ಪವಿತ್ರಾತ್ಮರ ಶಕ್ತಿಯುತವಾದ ಸಾನ್ನಿಧ್ಯವು ರೋಗ ಸೌಖ್ಯವು ಉಂಟಾಗಲಿ ಎಂದು ಪ್ರಭುವನ್ನು ಸ್ತುತಿಸಿ ಪ್ರಾರ್ಥಿಸೋಣ. ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯಾ Hallelujah, 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 hallelujah. Hallelujah, 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 hallelujah. Hallelujah, 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 Uriri karala bala chadari karali karali liya 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 Hallelujah, 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 hallelujah. Uriri karala bala chadara bala liya 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 Hallelujah, 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 hallelujah. Uriri karala bala chadari kadri karala liya liya Uriri karala bala chadari karala liya karadri karadri karala Uriri karala bala chadari karala liya Hallelujah, 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 hallelujah. ಸ್ವಾಮಿ ಬಯಸುವ ಅಗ್ನಿಯೇ ಆಪಿಸು ಜ್ವಾಲೆಯನ್ನು ಪವಿತ್ರ ರೂಪನೇ ಪರಮಾತ್ಮನೇ ಪಾವನಗೊಳಿಸೆನ್ನ ಪಾವನನೇ ಪರಮಾತ್ಮನೇ ಸುರಿಸಿದ್ದು ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿದ್ದು ಪಾವನಾತ್ಮರೇ ಅಗ್ನಿಯೇ ಆಪಿಸು ಜ್ವಾಲೆಯನ್ನು ಪವಿತ್ರ ರೂಪನೇ ಸ್ವರ್ಗೀಯ ಧಾತಗಳ ಸುವಾಸನೆ ಭಯಭಕ್ತಿಯಿಂದ ಗೀತೆಯನ್ನು ಹಾಡುತ್ತಾ
ಸ್ತುತಿಸಿ ಆರಾಧಿಸುತ್ತಾ ನಮ್ಮ ಮಧ್ಯದಲ್ಲಿ ನಾವು ಸ್ಥಳವನ್ನು ಕೊಡೋಣ. ಪಾವನರೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನರೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಪವಿತ್ರಾತ್ಮರೇ ಆತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ. ಎನ್ನಲಿ ಸುರಿಸೆಂದು, ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಯಿಸುವ ಅಗ್ನಿಯೇ ಅರ್ಪಿಸು ಜ್ವಾಲೆಯನ್ನು, ಪವಿತ್ರ ರೂಪನೇ ತುಂಬಿಸು ಶಕ್ತಿಯನ್ನು, ಸ್ವಕೀಯ ದಾನಗಳ ಸುರಿಸು ಈ ದಾಸರಲ್ಲಿ. ಪಾವನರೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನರೇ ಪಾವನಗೊಳಿಸೆನ್ನ. ಓ ಮಳೆಯ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಓ ಮಳೆಯ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪತ್ರರಲ್ಲಿ ತುಂಬಿದಾತ್ಮನೇ, ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪತ್ರರಲ್ಲಿ ತುಂಬಿದಾತ್ಮನೇ. ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು, ಪರಿಪಾಲಿಪನೆ ನೀ ಬೇಗ ಬಾ. ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು, ಪರಿಪಾಲಿಪನೆ ನೀ ಬೇಗ ಬಾ. ಪಾವನರೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನರೇ ಪಾವನಗೊಳಿಸೆನ್ನ. ಓ ಮಳೆಯ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಓ ಮಳೆಯ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಆತ್ಮರೇ ಆರಾಧನೆ, 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 ಆತ್ಮರೇ ಆರಾಧನೆ. ಓ ಮಳೆಯ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಓ ಮಳೆಯ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಸಾಕ್ಷಿಯಾಗಲು ಧೈರ್ಯವೆಲ್ಲ
ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆಂದಲ್ಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೀ ನೆರವೇರಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೀ ನೆರವೇರಿಸು. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಆರಾಧನೆ ಆತ್ಮವೇ ಆರಾಧನೆ ಆತ್ಮವೇ ಆರಾಧನೆ ಆತ್ಮವೇ ಆರಾಧನೆ ಆತ್ಮವೇ ಆರಾಧನೆ ಆತ್ಮವೇ ಆರಾಧನೆ. ದಿವ್ಯ ಸಂಸ್ಕಾರವಾಗಿ ಹೊಂದಿಸೋಣ. ಹಳೆಯಾಜ್ಞೆ ಹೊಸವೀರಿಗೆ ಏಳೆತ್ತು ನಿಂತಿದೆ. ಇಬ್ರಿಯ ಹಿತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇವನಿಂದ ಹೋರಾಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಲ. ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಅದು ಸರ್ವಸ್ವದಿಂದ ಕೂಡಿತ್ತು. ಕರ್ತನೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಇಟ್ಟಿದ್ದೀರಿ. ನಾವು ನಿಮ್ಮ ಶರೀರವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯನ್ನು ಅನುಭವಿಸಬೇಕೆಂದಿದ್ದೀರಿ. ಪಿತಾ ದೇವರೊಂದಿಗೆ ಪವಿತ್ರಾತ್ಮನ ಬೆಳಕಿನಲ್ಲಿ ಯುಗ ಯುಗಾಂತರ ಜೀವಿಸಿ
ಹಾಲೆಲೂಯಾ 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 ಜೀಸಸ್. ಎಲ್ಲರಿಗೂ ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಾಲೆಲೂಯಾ ಎಲ್ಲರೂ ಕರಗಳನ್ನು ತಟ್ಟುತ್ತಾ ಹಾಡುವ. ಎಲ್ಲರೂ ಎದ್ದು ನಿಲ್ಲೋಣ. ಸಂತೋಷಕ್ಕೆ ನುಗ್ಗುತ್ತೆ. ಹಾಲೆಲೂಯಾ, ಯೇಸು ನಮ್ಮ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷಕ್ಕೆ ನುಗ್ಗುತ್ತೆ. ಸಂತೋಷಕ್ಕೆ ನುಗ್ಗುತ್ತೆ. ಹಾಲೆಲೂಯಾ, ಯೇಸು ನಮ್ಮ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷಕ್ಕೆ ನುಗ್ಗುತ್ತೆ. ಉಕ್ಕುತ್ತೆ ಉಕ್ಕುತ್ತೆ ಉಕ್ಕೆ ಉಕ್ಕುತ್ತೆ 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 ಉಕ್ಕೆ ಉಕ್ಕುತ್ತೆ 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 ಉಕ್ಕೆ ಉಕ್ಕುತ್ತೆ 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 ಉಕ್ಕೆ ಉಕ್ಕುತ್ತೆ. ಸಂತೋಷ ಉಕ್ಕುತ್ತೆ. ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯಾ, ಯೇಸು ನಮ್ಮ ರಕ್ಷಕ, ನನ್ನ ಪಾಪ ಸಂತೋಷಕ್ಕೆ ಒಕ್ಕುತ್ತೆ. ದಾರಿ ತಪ್ಪಿ ನಡೆದೆ, ಅದೇ ದಾರಿಯಲ್ಲಿ ನಡೆದೆ. ದಾರಿ ತಪ್ಪಿ ನಡೆದೆ, ಅದೇ ದಾರಿಯಲ್ಲಿ ನಡೆದೆ. ಆದರೆ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಆದರೆ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಇನ್ನ ಒಳ್ಳೆ ಯೇಸು ನನ್ನ ಸ್ವಂತ ರಕ್ಷಕ. ಓಹೋ, ಸಂತೋಷ ಉಕ್ಕುತ್ತೆ. ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಉಕ್ಕೆ ಉಕ್ಕುತ್ತೆ. ಉಕ್ಕುತ್ತೆ ಉಕ್ಕುತ್ತೆ ಉಕ್ಕೆ ಉಕ್ಕುತ್ತೆ 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 ಉಕ್ಕೆ ಉಕ್ಕುತ್ತೆ. ಆಹಾ, ಉಕ್ಕುತ್ತೆ ಉಕ್ಕುತ್ತೆ ಉಕ್ಕೆ ಉಕ್ಕುತ್ತೆ 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 ಉಕ್ಕೆ ಉಕ್ಕುತ್ತೆ. ಸಂತೋಷ ಉಕ್ಕುತ್ತೆ. ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯಾ, ಯೇಸು ನಮ್ಮ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಉಕ್ಕೆ ಉಕ್ಕುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಈ ದೇವಾಲಯದಲ್ಲಿ, ಈ ಧರ್ಮ ಕೇಂದ್ರದಲ್ಲಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ನಮಗೆ ಕರೆ ನೀಡಿದ ಧರ್ಮ ಕೇಂದ್ರದ ಗುರುಗಳಿಗೆ ನಮ್ಮ ಪ್ರೀತಿಯ ವಂದನೆಗಳನ್ನು ದೇವರ ನಾಮದಲ್ಲಿ ನಾವು ಸಲ್ಲಿಸುವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಫಾದರ್. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ನನ್ನ ಪರಿಚಯ